ಅಂದರೆ ನೀವು ಹೇಳ್ತಿರೋದು 10 ಕೋಟಿ ತಂದು ಮನೆಯಿಂದ ಹಾಕಿ ನೀವು, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ನಮ್ಮದು ಎಲ್ಲ ದೇಶ ರೀ, ನಂದೊಬ್ಬಂದೇ ಎಲ್ಲ, ಇದು ನಿಮ್ಮದು ದೇಶನೇ, ನಿಮ್ಮ ಮಕ್ಕಳ ಫ್ಯೂಚರ್ ಇದು. ನೀವು ಹೇಳ್ಬೋದು, ನಾನು ನೀವೆಲ್ಲಿ ನೋಡ್ಬಿಟ್ಟು ಬರೀ ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಥವಾ ಟಿ ವಿ ಮುಂದೆ ಕುತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ಬೋದು ನಾನು. ಅಥವಾ BJP ಚೆನ್ನಾಗಿ ಮಾಡ್ತೀಯಾ, ಎಲ್ಲರೂ ಒಕ್ಕೊರಗಿಂದ ಅವ್ರಿಗೆ ಸಪೋರ್ಟ್ ಮಾಡಿ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ, ಮಾಡಿ ಸಪೋರ್ಟ್ ಮಾಡಿ. ನನಗೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಈಗ ನಾನು ಗೆಲ್ಬೋದು, ನನಗೆ ನಾಳೆ ಜನ ಗೆಲ್ಬೇಕಾಗಿರೋದು ಮುಖ್ಯವಾಗಬೇಕಾಗಿರೋದು. ಸೊ ಆ ದಾರಿಗೆ ಹೋಗಲ್ಲ ನಾನು. ಉಪೇಂದ್ರ ಅನ್ನೋ ಒಂದು ಹೆಸರು, ನೀವೆಷ್ಟೇ ನಾನು ಇಲ್ಲಿ ಲೀಡರ್ ಆಗಲ್ಲ, ನೀವು ಜನರೇ ಬನ್ನಿ ಅಂತ ಅಂದ್ರೂ ಕೂಡ ಲೀಡರೇ ಆಗ್ತೀನಿ ನಾನು. ಉಪೇಂದ್ರ ಅನ್ನೋ ಹೆಸರು ಬೇಕೇ ಬೇಕು. ಅಟ್ಲೀಸ್ಟ್ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಹೋಗ್ಲೇಬೇಕು. ನಾನು ಹೋಗ್ತೀನಿ, ಯಾವ್ದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆ ವಿಧಾನಸಭಾ ಕ್ಷೇತ್ರ ಜನರ ಸಮಸ್ಯೆಯನ್ನು ತಿಳ್ಕೊಂಡು ನನ್ನ ಆಲೋಚನೆ ಏನಿದೆ ಅಂತ ಹೇಳಿ ಅಲ್ಲಿ ಒಂದಷ್ಟು ಜನಕ್ಕೆ ಹೇಳೋ ಕೆಲಸ ಮಾಡಬೇಕು. ಇವಾಗ ಅದನ್ನು ಮಾಡೋಣ, ಅದನ್ನು ಒಂಚೂರು ಹೇಳಿ ನನಗೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ಹೊಡ್ತೀನಿ ನಾನು, ಇವಾಗ ಏನೋ ಈ ಕ್ಷೇತ್ರಕ್ಕೆ ಹೋಗ್ತೀನಿ ಅನ್ಕೊಳ್ಳಿ, ಏನು ಹೇಳಿ, ಜಸ್ಟ್ ವಾರ್ಡ್ ವೈಸೇ ಯೋಚನೆ ಮಾಡೋಣ. ಕತ್ರಗುಪ್ಪೆ ವಾರ್ಡ್ ಒಂದಿದೆ, ಇಲ್ಲಿ ಹೋಗ್ತೀನಿ ನಾನು ಇವಾಗ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೋದು, ಅಲ್ಲಿ ಹೋಗ್ತೀನಿ ಇವಾಗ. ಅಲ್ಲ, ಹೋಗೋಕ್ಕೂ ಮುಂಚೆ ನಾನು ಹೇಳ್ತಿರೋದು, ಹೋಗೋಕ್ಕೂ ಮುಂಚೆ ಆ ವಿಧಾನಸಭಾ ಕ್ಷೇತ್ರದಲ್ಲೋ ಆ ಭಾಗದಲ್ಲೋ ಯಾರೋ ಒಂದಷ್ಟು ಜನರಿಂದ ನಿಮ್ಮ ಪಕ್ಷದ ಬಗ್ಗೆ ಒಳ್ಳೆ ಇದಿರೋಂಥವ್ರು ಅಥವಾ ನಿಜವಾಗ್ಲೂ ಸಮಾಜದ ಬಗ್ಗೆ ಆಲೋಚನೆ ಇರುವಂಥವ್ರು ಬರ್ತೀನಿ ಅಂತ ಹೇಳೋಕ್ಕಿಂತ ಆ ಕ್ಷೇತ್ರ ಸಮಸ್ಯೆ ಫಸ್ಟ್ ತಿಳ್ಕೊಬೇಕು. ಅಲ್ಲ, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಸಮಸ್ಯೆ ತಿಳ್ಕೊಂಡು ಇಂಥ ಡೇಟಲ್ಲಿ ಅಂತ ಹೋಗಿ ಅಲ್ಲಿ ಜನರಿಗೆ ನೀವೇನೋ ಅವ್ರ ಸಮಸ್ಯೆ ನಾನು ಸಾಲ್ವ್ ಮಾಡ್ತೀನಿ, ಇನ್ನೊಂದು ಈಗಲೇ ನೀವೇನು ಭರವಸೆ ಕೊಡೋಕ್ಕಾಗಲ್ಲ, ಅದು ಮುಂದಿನ ಆಲೋಚನೆ. ಅಟ್ಲೀಸ್ಟ್ ನಾನೊಬ್ಬ ಇದೀನಿ, ನಾನೊಬ್ಬ ಬರ್ತಾ ಇದ್ದೀನಿ ಅಂತ ತಲುಪಿಸ್ಬೇಕು. ಓಕೆ, ಅದೇ ಇವಾಗ ನಾನು ಹೋಗ್ತೀನಿ. ಹೌದು, ಈ ಖಂಡಿತ ನೀವು ನನ್ನ ಜೊತೆಲಿ ಬನ್ನಿ, ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ನಾಳೆ ನಾವು ಇವಾಗ ಇದಕ್ಕೆ ಹೋಗೋಣ, ಇಲ್ಲಿ ಇವಾಗ ಕತ್ರಗುಪ್ಪೆ ಕ್ಷೇತ್ರಕ್ಕೆ ಹೋಗ್ತೀನಿ. ಇವಾಗ ಹೇಳಿ, ಒಂದು ಐಡಿಯಾ, ಒಂದು ಕಲ್ಪನೆ ಮಾಡ್ಕೊಂಡು ನಾನು ಹೋಗ್ತೀನಿ. ಅಲ್ಲಿ ಒಂದಷ್ಟು ಜನ ಓಡಾಡ್ತಿರ್ತಾರೆ, ಕಾರುಗಳು ಓಡಾಡ್ತಿರುತ್ತೆ, ಅಂಗಡಿಗಳೆಲ್ಲ ಕೂತಿರ್ತಾರೆ. ನಾನು ಹೋಗಿ ಅಂಗಡಿಗೆ ಹೋಗ್ತೀನಿ, ಅಲ್ಲೊಂದು ಜನ ಸೇರ್ತಾರೆ, ಅವ್ರಿಗೆ ಹೇಳ್ತೀನಿ. ಓಕೆ ಅಲ್ವಾ? ಆಮೇಲೆ ನೆಕ್ಸ್ಟ್ ಬರೀ ಅಷ್ಟು ಜನಕ್ಕೆ ಹೇಳಿದ್ರೆ ಸಾಲಲ್ಲ, ಒಂದು 50 ಜನ 100 ಜನ ಸೇರ್ಬೋದು. ಎಷ್ಟು ಜನ ಸೇರ್ತಾರೋ ಅಷ್ಟು ಜನಕ್ಕೆ ಅವ್ರು ಇನ್ನೊಂದಷ್ಟು ಜನ ಕೇಳ್ತಾ ಹೋಗ್ಬೋದು. ಜೊತೆಗೆ ಅವ್ರು ಹೇಳಲ್ಲ, ನೀವು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗ 10 ಜನ ಬೇಕು ಅಂತಿದೀವಲ್ಲ, ಆ ಕಾರಣಕ್ಕಾಗಿ ಹೇಳ್ತಿರೋದು. ಅಲ್ಲ, ಇಲ್ಲೇ ಹುಡುಕ್ಬೇಕು. ಇವಾಗ ನಾನು ಹೇಳ್ತಿರೋದು ಪ್ರತಿಯೊಂದು ಕಡೆ ನೀವೇ ಓಡಾಡ್ತೀರಿ ಅಂತಲ್ಲ. ಅಲ್ಲ, ಓಕೆ, ಇವಾಗ ಇಲ್ಲಿ ಅಲ್ಲ ಎಕ್ಸಾಂಪಲ್ ಕರೆಕ್ಟಾಗಿ ಮಾತಾಡ್ಬೋಣ ನಾನು. ಯಾಕಂದ್ರೆ ಬಿಕಾಸ್ ಐ ವಾಂಟ್ ಕ್ಲಾರಿಟಿ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಇದು ಮಾಡ್ತೀನಿ ಅನ್ಕೊಂಬೇಡಿ ದಯವಿಟ್ಟು. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇವಾಗ ನಾನು ಇಲ್ಲಿ ಹೋದೆ, ಒಂದು 50 ಜನ ಸೇರಿ ಅಲ್ಲಿ ನಾನು ಪಿಕ್ ಮಾಡ್ಬೇಕು. ಆ್ಯಕ್ಚುಲಿ ಒಂದು 5 ಜನ ಯಾರ ಬರ್ತೀರೇನಪ್ಪ ಪರಿಪೂರ್ಣ ಕೆಲಸ ಮಾಡೋದಕ್ಕೆ, ಏನು ಕೇಳಬಾರ್ದು, ನೀವು ಡೈಲಿ ಈ ಕೆಲಸ ಮಾಡಬೇಕು ಅಂತ ನಾನು ಲಿಸ್ಟ್ ಕೊಡ್ತೀನಿ. ನಿಮ್ದೆಲ್ಲ ಕೆಲಸ ಮುಗಿದ ಮೇಲೆ ನೀವು ಒಂದು 10 ಮನೆಗೆ ಹೋಗ್ಬಿಟ್ಟು ಇಲ್ಲಿ ಹೇಳಬೇಕು, ಒಂದು 5 ಜನ ಕೈ ಎತ್ತಿ ಅಂತೀನಿ, ಅಲ್ಲಿ ಕೈ ಎತ್ತಾರೆ, ಸ್ಟಾರ್ಟ್ ಮಾಡ್ತೀವಿ ಅಂತಾರೆ, ಮಾಡ್ತಾರೆ. ಬಟ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ತೀರಾ ಇಲ್ವೋ ಅಂತ ಮತ್ತೆ ನೀವು ಕಣ್ಣಿಡಬೇಕು ಅಂತೀರಾ, ಅದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಅವೇ ಸ್ವಲ್ಪ ಸಮಸ್ಯೆ ಇದ್ರೆ ಅದೇ ಹೇಳಿ, ಅದಕ್ಕೆ ಏನ್ ಮಾಡ್ಬೇಕು ಮತ್ತೆ ಅವ್ರಿಗೊಂದು ಟಚ್. ನಾನು ಹೇಳ್ತಾರೆ ಸರ್, ಈಗ ಅಂದ್ರೆ ಇಲ್ಲಿವರೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಹೌದು, ಅದ್ರ ಆಚೆಗೆ ಇನ್ನೇನೋ ಮಾಡ್ಬೇಕು ಅನ್ನೋ ಪ್ರಯತ್ನ ಆಗೇ ಇಲ್ಲಲ್ಲ. ಅಲ್ಲ, ಅದನ್ನ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಒಂದು ಪ್ರಯತ್ನ ಆಗ್ಲಿ ಅಂತ. ಗೊತ್ತಿಲ್ಲ ಸರ್ ಮುಂದೆ ಏನ್ ಬೇಕಾಗುತ್ತೆ. ನಾನು ಇದೆಲ್ಲ ಥಿಂಕ್ ಮಾಡೋದ್ರಿಂದ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಆಕ್ಚುಲಿ ಹಿಂಗೆ ಹೋದ್ರೆ ಏನಾಗ್ಬೋದು ಅಂತ. ನಾನೊಂದು 5 ಜನ ಪಿಕ್ ಮಾಡ್ತೀನಿ, ಅವ್ರಿಗೆ ಹೇಳ್ತೀನಿ, ಈ ಥರ ಇನ್ಮೇಲೆ ನೋಡ್ರಪ್ಪ ದಿನ ಒಂದು 5 ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಬಟ್ ಅವ್ರು ಮಾಡ್ತಿರೋ ಇಲ್ವೋ ಅನ್ನೋದಕ್ಕೆ ಮತ್ತೆ ಅವ್ರು ನನ್ನ ಟಚಲ್ಲಿ ಇರಬೇಕು, ಅದಕ್ಕೊಂದು ಟೀಮ್ ಮಾಡ್ಬೇಕು ನಾನು. ಆಕ್ಚುಲಿ ಅದಕ್ಕಾಗಲೇಬೇಕು, ಕರೆಕ್ಟ್ ಅಲ್ವಾ? ಅದು ನಿರ್ವಹಣೆ ಮಾಡ್ಲಿಕ್ಕೆ ಒಬ್ಬರು ಬೇಕೇ ಬೇಕು. ನಿರ್ವಹಣೆ ಮಾಡೋದಕ್ಕೆ ಅವ್ನು ಸುಮ್ಮನೆ ಅಂತೂ ಮಾಡಲ್ಲ. ಆಮೇಲೆ 5 ಜನನು ಕೂಡ ಪಾಪ ದಿನ ನೀನು ಹೋಗ್ಬಿಟ್ಟು 10 ಜನಕ್ಕೆ ಮನೆಗೆ ಹೇಳೋನು ಹೆಂಗ್ ಹೋಗ್ತಾನ ಅವನು? ಅಲ್ಲ, ನಾನು ಅದನ್ನೇ ಹೇಳ್ತೀರಿ ಸರ್. ಈಗ ಅಂದ್ರೆ ಇಲ್ಲ, ನೀವು ಇಲ್ಲಿ ನೋಡಿ ನನಗೆ ನೀವು ಕೇಳ್ದಂಗೆ ಪ್ಲೀಸ್ ನನಗೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ನಾನು ಉತ್ತರನೇ ಕೊಡ್ತೀನಿ ಸರ್. ಹೇಳಿ. ನಾನು ಹೇಳ್ತಾ ಇರೋದು ಏನು ಅಂದ್ರೆ, ನಾನು ಮೊದಲು ನೀವು ಮಾಡ್ಬೇಕಾಗಿರೋ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಆಕ್ಟಿವ್ ಆಗಬೇಕು ಮಾಡ್ತೀನಿ. ಮತ್ತೊಂದು, ನಿಮ್ಮ ಆಲೋಚನೆ ಆರಂಭದಲ್ಲಿ ಒಂದಷ್ಟು ಜನಕ್ಕೆ ತಲುಪಿತ್ತು, ಈಗ ತುಂಬಾ ಇನ್ಆಕ್ಟಿವ್ ಆಗಿಬಿಟ್ಟಿದೆ, ಜನಕ್ಕೆ ಹೆಚ್ಚು ಗೊತ್ತಿಲ್ಲ. ಈಗ ನಿಮ್ಮ ಆಲೋಚನೆಗಳನ್ನು ತಲುಪಿಸಬೇಕು. ಆಲೋಚನೆ ತಲುಪಿಸಾದ್ಮೇಲೆ ನಿಮ್ಮ ಆಲೋಚನೆ ಬಗ್ಗೆ ನಿಜವಾಗ್ಲೂ ಅವ್ರಿಗೆ ಏನಾದ್ರು ಇಷ್ಟ ಇತ್ತು ಅಂದ್ರೆ, ನಿಜವಾಗ್ಲೂ ಈ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತ ಅಂತವ್ರು ಮಾತ್ರ ಬನ್ನಿ ಅಂತಿರೋದು. ಅಲ್ಲ, ನಾನು ಅದನ್ನೇ ಮಾಡ್ತೀನಿ. ಅಂತವ್ರು ಬರ್ತಾರೆ, ನಾನು ಹೇಳ್ತಿರೋದು ಫಸ್ಟ್ 5 ಜನ ಬರ್ಲಿ. ಅಲ್ಲ ಬರ್ಲಿ, ಆಮೇಲೆ ಅದು 10 ಆಗ್ಬೋದು. ಅಲ್ಲ, ನಾನು ಇಲ್ಲಿ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಈಗ 5 ಜನ ಬಂದ್ರ ಮೇಲೆ ನೀವೇ ಹೇಳ್ತಿದ್ದೀರಾ ಕರೆಕ್ಟಾಗಿ ಪ್ಲಾನ್ ಮಾಡ್ಬೇಕು. ನೀವು ಸುಮ್ಮನೆ ಮತ್ತೆ ಸೈಲೆಂಟ್ ಆಗ್ಬಿಡ್ಬಾರ್ದು ಅಂತ ನಾನು 5 ಜನ ರಿಕ್ವೆಸ್ಟ್ ಮಾಡ್ತೀನಿ. 5 ಜನ ಬರ್ತಾರೆ, 5 ಜನ ಫಾಲೋ ಅಪ್ ಮಾಡೋಕೆ ಒಬ್ಬನ ಇಡ್ಬೇಕು ನಾನಲ್ವಾ? ಕರೆಕ್ಟ್ ತಾನೆ? ಇಲ್ಲ, ಆಕ್ಟಿವ್ ಆಗಿದಾರೋ ಇನ್ಆಕ್ಟಿವ್ ಆಗಿದಾರೋ ನಂಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲ, ನಾನು ಹೇಳ್ತಿರೋದು ಆಕ್ಟಿವ್ ಇನ್ಆಕ್ಟಿವ್ ನೀವು ತಿಳ್ಕೊಳ್ಳೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಅಂತ. ಅವಾಗ ಬಿಡಿ, ಅವಾಗ ನಾನು ಹೇಳ್ತಿರೋದು ನೀವು ಕೆಲಸಗಾರ ರೀತಿ ನೇಮಕ ಮಾಡಬೇಡಿ ಅಂತ. ಬೇಡ, ಜಸ್ಟ್ ಸ್ವಯಂ ಸೇವಕರ ತರ. ಸ್ವಯಂ ಸೇವಕರು ಅವನಿಗೆ ಇಷ್ಟ ಇದೆಯಾ ಪ್ರಚಾರ ಮಾಡ್ತಾನೆ, ಇಲ್ವಾ? ಇಲ್ಲ ಅಷ್ಟೇ. ಈಗ ಆರಂಭದಲ್ಲಿ 5 ಜನ ನೀವು ಪ್ರತಿದಿನ ತಳ್ಳಿ ವಿಧಾನಸಭಾ ಕ್ಷೇತ್ರ ಪೇಜಲ್ಲಿ 2 ದಿನಕ್ಕೋ 3 ದಿನಕ್ಕೋ ಒಂದ್ ದಿನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಒಂದ್ 5 ಜನ ಬಂದ್ರು. 5 ಜನ ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ಬೋದು, ಮಾಡ್ದೇನೂ ಇರ್ಬೋದು, ಗೊತ್ತಿಲ್ಲ. ಆಮೇಲೆ ಮತ್ತೊಂದ್ ದಿನ ಅವತ್ತೊಂದಿನ ಕೇಳ್ಕೊಂಡಾಗ ಮತ್ತೊಂದ್ 5 ಜನ ಬಂದ್ರು. ಆ 5 ಜನ ಇನ್ನೊಂದ್ 5 ಜನ ಕೇಳ್ಬೋದು. ನಾ ಹೇಳ್ತಿರೋದು ಹಂಗೊಂದು ಶುರುವಾಯ್ತು ಅಂದಾಗ, ಎಲ್ಲೋ 4 ಮನೆಗೆ ಪ್ರಜಾಕೀಯಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತೀರಿ ಅಂತ ಶುರುವಾದಾಗ
ನಿಧಾನ ಗೊತ್ತಾಗೋಕೆ ಶುರುವಾಗುತ್ತೆ ಜನಕ್ಕೆ, ಓ ಇವರೇನೋ ಮಾಡ್ತಾ ಇದ್ದಾರೆ, ಕರೆಕ್ಟ್, ಏನೋ ಶುರುವಾಗಿದೆ ಇದು ಅಂತ ಹೇಳಿ. ಏನೋ ಶುರುನೇ ಆಗದೆ ಇದ್ರೆ ಬರೀ ಸೋಷಿಯಲ್ ಮೀಡಿಯಾ ನೀವು ಇವಾಗ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ ಇದ್ದೀರಾ ಸರ್. ಈಗ ಇವಾಗ ನೀವು ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹೋಗಿ ಅಂತಿದ್ದೀರಾ, ಅದನ್ನ ನಾನು ಮಾಡ್ತೀನಿ. ಅಲ್ಲ, ಸೋಷಿಯಲ್ ಮೀಡಿಯಾ ಮೂಲಕ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದು ಹುಡುಕಿ ಅಂತೀರ. ಅಲ್ಲ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿ ಹುಡುಕ್ತೀನಿ, ಅದಕ್ಕೆ ಓಕೆ. ನೀವು ಮತ್ತೆ ಸೋಷಿಯಲ್ ಮೀಡಿಯಾ ಅಲ್ಲ, ಸೋಷಿಯಲ್ ಮೀಡಿಯಾ ಇಸ್ ಫಾರ್ ಗ್ರೌಂಡ್ ಕೆಲಸ, ಗ್ರೌಂಡ್ ಕೆಲಸ. ನೀವ್ ಹೆಂಗ ತಿಳ್ಕೊಂಡ್ರೆ ಅಂದ್ರೆ ನಾನು ಹೇಳ್ತೇನೆ, ನೀವ್ ಹೆಂಗ್ ತಿಳ್ಕೊಂಡ್ರಿ ಅಂದ್ರೆ 5 ಜನ ಬೇಕು ಅನ್ನೋ ಕೆಲಸಗಾರ ರೀತಿಯಲ್ಲಿ ನಾನು ಇದು ಮಾಡ್ಬಿಡ್ತೀನಿ. ನಾನು ಹೇಳ್ತಿರೋದು 5 ಜನ ಬೇಕೇ ಬೇಕು ಅಂತಿಲ್ಲ ಸರ್, ಅವ್ರ ಇಷ್ಟ ಅದು. ಅಲ್ಲ ಗುರುವೆ, ಅದನ್ನ ನಾನು 5 ವರ್ಷದಿಂದ ಹೇಳ್ತೀನಿ ಅವ್ರ ಇಷ್ಟ ಅಂತ. ನೀವು ಹೇಳಿದ್ರಿ ಫಸ್ಟಿಂಗ್ ಎಲ್ಲ ಬಂದ್ರು ಆಮೇಲೆ ಸೈಲೆಂಟ್ ಆಗ್ಬಿಟ್ರು ಅಂತ. ಸೇಮ್ ಅದೇ ಆಗೋದು ಇನ್ನೊಂದು 5 ವರ್ಷ. ನೀವು ಹೇಳ್ತಾರೆ, ನೀವು ಮಾಡಿದ್ದು ಏನು ಕೆಲಸ ಅಂದ್ರೆ, ಫಸ್ಟ್ ನೀವು ಈಗ ಉಪೇಂದ್ರ ಕುಮಾರ್ ಅಂತ ಒಂದು ಪೇಜ್ ಇದೆ, ಆಮೇಲೆ ಪ್ರಜಾಕೀಯದ ಒಂದು ಪೇಜ್ ಇದೆ. ನೀವೇನು ಮಾಡಿದ್ರಿ, ಇಡೀ ರಾಜ್ಯವನ್ನು ಉದ್ದೇಶಿಸಿ ಮಾತನಾಡ್ಬಿಟ್ರಿ, ಇಡೀ ರಾಜ್ಯನ. ಅದು ರಾಜ್ಯ ಏನಾಯ್ತು, ಈ ಬೆಂಗಳೂರಿನಂತ ನಗರಕ್ಕೆ ತಲುಪಿರ್ಬೋದು, ಅದು ಯಾವುದು ಉತ್ತರ ಕರ್ನಾಟಕದ ಕಲಬುರ್ಗಿಗೆ ತಲುಪದೇ ಇರಬಹುದು. ನಾನು ಹೇಳ್ತಿರೋದು ಪರ್ಟಿಕ್ಯುಲರ್ ಕಲಬುರ್ಗಿಗೆ ಕೆಲಸ ಮಾಡಿ. ಕಲಬುರ್ಗಿಗೆ ಜಾಸ್ತಿ ತಲುಪಿದೆ, ಬೆಂಗಳೂರಿಗೆ ಅದೇ ಉದಾಹರಣೆ ಹೇಳ್ತಿರೋದು. ಆ ಕಲಬುರ್ಗಿಗೆ ಪರ್ಟಿಕ್ಯುಲರ್ ಕಲಬುರ್ಗಿಗೆ ತಲುಪಬೇಕು. ಓಕೆ ಓಕೆ, ಸಪರೇಟ್ ಆಗಿ ಹೇಳ್ತೀನಿ, ಮೆನ್ಷನ್ ಮಾಡ್ಬೇಕು ನೀವು ಹೇಳ್ತಿರೋ ಪ್ರಕಾರ. ಕಲಬುರ್ಗಿಯ ಕಲಬುರ್ಗಿ ಅಂದಾಗ ಬರೀ ಕಲಬುರ್ಗಿಗೂ ಅಲ್ಲ, ಕಲಬುರ್ಗಿಯ ಒಂದು ಬೂತ್ಗೆ ಹೆಂಗೋ ರೀಚ್ ಆಗ್ಬೇಕು. ಅದೇ ಒಂದು ಬೂತ್ಗೆ ಅಟ್ಲೀಸ್ಟ್ 5 ಜನನೂ ಅಲ್ಲ, ಅಥವಾ ಒಂದು 2 ಅಂತ ಇಟ್ಕೊಳ್ಳಿ, 2 ಒಂದು 10 ಮನೆಗಾದ್ರೂ ಓಡಾಡಬೇಕು. ಅದೇ ಕಲಬುರ್ಗಿಯ 1000 ಬೂತ್ ಇದೆ ಅಂತ ಇಟ್ಕೊಳ್ಳಿ ಸರ್. ಈಗ 1000 ಬೂತಲ್ಲಿ ಜನ 5 ಮನೆಗೆ ಹೋಗ್ಲಿ ಅವರು. ಈ ಬೂತಲ್ಲಿ 5 ಮನೆ, ಈ ಬೂತಲ್ಲಿ 5 ಮನೆ, ಹಂಗ 5 ಮನೆಗೆ ಹೋದ್ರು ಅಂದ್ರೂ ಕೂಡ ನೀವು ಏನೋ ಮಾಡ್ತಿದ್ದೀರಿ ಅನ್ನೋ ಒಂದು ಭರವಸೆ ಬರುತ್ತೆ. ಅಲ್ಲಲ್ಲ, ಖಂಡಿತ ಹೋದ್ರೆ ಭರವಸೆ ಬರದ್ ಗುರುವೆ, ಹೋಗೋರು ಬೇಕಷ್ಟೇ, ಅದು ಹುಡುಕ್ಬೇಕು. ಅದನ್ನ ಹೇಳ್ತಾರೆ. ಅಲ್ಲಲ್ಲ, ಅದೇ ಹೇಳಿದ್ ಯಾರು ಅಂತ. ಈಗ ಪ್ರಾಬ್ಲಮ್ ಅಂದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. 5 ಜನ ಹೋಗ್ಬೇಕು ಖಂಡಿತ. ಇಲ್ಲಿ ಕೇಳಿಸ್ಕೊಂಡವ್ರೆ 5 ಜನ ಸ್ಟಾರ್ಟ್ ಮಾಡ್ಬಿಡ್ಬೋದು ಇವಾಗ. ಅದಲ್ಲ, ಮಾಡ್ತಾ ಇದಾರ ಅವರು, ಮಾಡ್ತಾರ, ಅದು ಎಗೈನ್ ಅವ್ರಿಗೆ ಬಿಡ್ಬೇಕು ತಾನೆ, ಜನಕ್ಕೆ ಬಿಡಬೇಕು. ಅದ್ರವೈಸ್ ನೀವು ಕಂಟ್ರೋಲ್ ಮಾಡ್ಬೇಕು. 2 ದಾರಿ ಇಲ್ಲಿ. ಆಮೇಲೆ ರೈಟ್ ಆರ್ ರಾಂಗ್, ಕರೆಕ್ಟ್, ಇದನ್ನ ಒಪ್ಕೊಂತೀರಾ? ಹೌದು. ಒಂದು ಅವ್ರು ಮಾಡಬೇಕು, ಇಲ್ಲ ನಾವು ಮಾಡಿಸ್ಬೇಕು. ಮಾಡಿಸೋದು ಈಸಿ. ಏನಂದ್ರೆ, ನೋಡಪ್ಪ ನಿನ್ಗೆ ಇಷ್ಟಿಷ್ಟು ಕೊಡ್ತೀನಿ ನಾನು, ಹಿಂಗೆ ಮಾಡಿ, ನಾನು ಬ್ಯಾನರ್ಸ್ ಕೊಡ್ತೀನಿ, ಹಿಂಗೆ ಕೊಡ್ತೀನಿ, ಒಂದು ಆಫೀಸ್ ಮಾಡ್ತೀನಿ, ನೀವು ಹಿಂಗೆ ಮಾಡಿ ಅಂದರೆ ಇಟ್ ಈಸ್ ಎ ಕೆಲಸ. ಖಂಡಿತ ಮಾಡ್ತಾರೆ, ನಿಮ್ಗೆ ವರದಿ ಒಪ್ಪಿಸ್ತಾರೆ, ಎಲ್ಲ ಮಾಡ್ತಾರೆ. ನೀವೇ ಮಾಡ್ಕೊಳ್ಳಿ, ರೈಟ್ ಮಾಡ್ತೀನಿ ಅಂತಾರೆ. ಮತ್ತೆ ಅವ್ರು ಮಾಡ್ತಾ ಇದಾರೆ ಬಿಡ್ತಾರ ನೀವು ಕೇಳಂಗಿಲ್ಲ. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇರ್ಬೇಕು ನೀವು ಹೇಳೋ ಪ್ರಕಾರ. ನೀವು 2ನೇ ದಾರಿ ಹೇಳ್ತಾರೆ ಸರ್. ಕಲಬುರ್ಗಿ ಪೇಜಲ್ಲಿ ನೀವು ಕಂಟಿನ್ಯೂಸ್ ಆಕ್ಟಿವ್ ಇದ್ರಿ ಅಂತ ಇಟ್ಕೊಳ್ಳಿ, ಯಾಕೆ ಬರಲ್ಲ? 5 ಜನ 4 ದಿನ ಪ್ರಚಾರ ಮಾಡಿದ್ರು, ಹೋದ್ರು, ಇನ್ಯಾರೋ 5 ಜನ ಸೃಷ್ಟಿ ಆಗ್ತಾರೆ. ಮಾಡೋಣ ಖಂಡಿತ. ನೀವು ಹೇಳ್ತಿರಲ್ಲ, ಇನ್ಮೇಲೆ ನಾನು ಮಾಡ್ತೀನಿ, ಮಾಡಿ ನಿಮ್ ಪ್ರತಿಯೊಂದು ವರದಿ ಒಪ್ಪಿಸ್ತೀನಿ, ನೀವು ಇದನ್ನ ಪ್ರಚಾರನೂ ಮಾಡಿ. ನೀವು ಹೇಳ್ತಿರೋ ಕಲಬುರ್ಗಿ ಅಥವಾ ನಿಮ್ ತೀರ್ಥಹಳ್ಳಿ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಎವ್ರಿ ಡೇ ತೀರ್ಥಕ್ಕೆ ಬಂದು ಹೇಳ್ತೀನಿ. ಇವಾಗ ಅದೇ ತರ ಎಲ್ಲರಿಗೂ ಹೇಳ್ಬೇಕು ತಾನೆ, ಬರೀ ತೀರ್ಥಹಳ್ಳಿ ಮಾತ್ರ ಹೇಳೋದಾಗಲ್ಲ. 224 ವಿಧಾನಸಭಾ 224 ನಾನು ಡೈಲಿ ಮಾಡ್ಬೇಕು ಅಲ್ವಾ? ಡೈಲಿ ಆಗದೆ ಇದ್ರು ಅಟ್ಲೀಸ್ಟ್ 3 ದಿನಕ್ಕೊಮ್ಮೆ. ಅಲ್ಲ, 3 ದಿನಕ್ಕೊಮ್ಮೆ ಅಂದ್ರು. ನಾನು ಹೇಳಿದ್ದು ತೀರ್ಥಹಳ್ಳಿಗೆ 3 ದಿನಕ್ಕೆ ಒಂದ್ಸತಿ ಮಾಡ್ಬೇಕು. 224 ಕಾನ್ಸ್ಟಿಟ್ಯೂನ್ಸಿ, ಅದರಲ್ಲಿ ಪ್ರತಿಯೊಂದು ವಿಲೇಜ್ಗೂ ಹೇಳ್ಬೇಕು ನಾನು. ನೀವು ಹೇಳಲ್ಲ ಕರ್ನಾಟಕ ನೋಡಿ. ಒಂದ್ ನಿಮಿಷ ನಾನು ನಿಮಿಷ ಹೇಳೋದು ಕೇಳಿಸ್ಕೊಂಬಿಡಿ. ಇಡೀ ಕರ್ನಾಟಕಕ್ಕೆ ಹೇಳ್ಬೇಡಿ, ಸ್ಪೆಸಿಫಿಕ್ ಆಗಿ ಹೋಗಿ ಹೇಳಿ ಅಂತಿದ್ರೆ. ಆ ಸ್ಪೆಸಿಫಿಕ್ ಅನ್ನೋದು ಬರೀ ತೀರ್ಥಹಳ್ಳಿನ, ಅಲ್ಲಿ ಪಕ್ಕದಲ್ಲಿ ಒಂದು ವಿಲೇಜ್, ಅದನ್ನೇ ಬೂತ್ ಅಂತೀರಿ ಸರ್. ನಾನೀಗ ತೀರ್ಥಹಳ್ಳಿ ಅಂದಾಗ ಅಂದ್ರೆ ಬೂತ್ ಮೆನ್ಷನ್ ಮಾಡ್ಬೇಕು. ತೀರ್ಥಹಳ್ಳಿ ಅಂದಾಗ ನಮ್ದು ಬಿದ್ರಗೋಡು ಬೂತು. ಬಿದ್ರಗೋಡು ಬೂತ್ಗೆ ಮಾತಾಡ್ಬೇಕು ನಾನು. ಫಸ್ಟ್ ನೀವು ಹೇಳೋದು ತೀರ್ಥಹಳ್ಳಿಗೆ ಇದ್ದೀರಾ, ತೀರ್ಥಹಳ್ಳಿ ಇದ್ರಿ, ಒಂದು ಬೂತ್ಗಳ ಲೆಕ್ಕ ಒಂದು ಹಂತಕ್ಕೆ ತಗೊಳ್ಬೇಕು. ಅದೇ ಆ ಬೂತ್ಗೆ ನಾನು ಮೆನ್ಷನ್ ಮಾಡಬೇಕು. ಆ ಬೂತ್ ಹತ್ರ ಯಾರು ಇದ್ದೀರಾ ಬಹಳ ಕಷ್ಟ ಆಗುತ್ತೆ. ನೀವು ಪ್ರತಿ ಬೂತ್ಗಳು ಹೇಳ್ತಾ ಹೋಗೋದು ಕಷ್ಟ ಆಗುತ್ತೆ. ತೀರ್ಥಹಳ್ಳಿ ಅಂತ ಅಂದಾಗ ನನಗೆ ಬೂತ್ಗಳಿಂದ ಜನ ಬೇಕು, ಪ್ರತಿ ಬೂತ್ಗಳಿಂದ. ಅದೇಪ್ಪ ನಾವು ಹೇಳ್ಬೇಕಲ್ಲ ರೀ. ಅಟ್ಲೀಸ್ಟ್ ಇವಾಗ ತೀರ್ಥಹಳ್ಳಿ ಈ ಬೂತಿಂದ ನನಗೆ ಜನ ಬೇಕು ಅಂತ ನಾನು ಮೆನ್ಷನ್ ಮಾಡ್ಬೇಕು ತಾನೆ. ಅವಾಗ ನಾನು 50,000 ಬೂತ್ಗಳ್ನು 1 ಲಕ್ಷ ಬೂತ್ಗಳ್ನು ತಗೊಂಡು ಮೆನ್ಷನ್ ಮಾಡ್ಬೇಕು. ಅದು ನೀವು ಹೇಳ್ತಿರೋದು 3 ದಿನಕ್ಕೆ ಒಂದ್ಸತಿ ಮಾಡ್ಲೇಬೇಕು. ಪ್ರತಿಯೊಬ್ಬರಿಗೂ ಪ್ರತಿ ಬೂತ್ಗೂ 3 ದಿನಕ್ಕೆ ಒಂದ್ಸತಿ ಹೇಳ್ಬೇಕು ನಾನು. ಅಂದ್ರೆ 1 ಲಕ್ಷ ಬೂತ್ಗಳಿಗೆ 3 ದಿನಕ್ಕೆ ಒಂದ್ಸತಿ ನಾನು ಮಾಡ್ಬೇಕು. ನನಗೆ ಎಷ್ಟು ಟೈಮ್ ಬೇಕಾಗ್ಬೋದು ಹೇಳಿ? ಹ್ಯೂಮನ್ಲಿ ಇಸ್ ಇಟ್ ಪಾಸಿಬಲ್? ನಾನು ಹೇಳ್ತಾರೋ ಸರ್, ಈಗ ನೀವು ಪ್ರತಿ ಬೂತು ತಲುಪೇ ಬಿಡ್ತೀನಿ ಅನ್ನೋ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ಪ್ರಯತ್ನನಾದ್ರೂ ಆಗ್ಬೇಕಲ್ಲ. ಅಲ್ಲ, ಮಾಡ್ತೀನಿ ಗುರುವೆ, ನಾನು ಅದನ್ನೇ ನಿಮ್ಮನ್ನು ಕೇಳ್ತಾ ಇರೋದು. ಈಗ ಸರ್, ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ತೀರ್ಥಹಳ್ಳಿ ಯಾವುದೋ ಒಂದು ತೀರ್ಥಹಳ್ಳಿ ಒಂದು ವಿಧಾನಸಭಾ ಕ್ಷೇತ್ರ ಪೇಜ್ ಓಪನ್ ಮಾಡಿದ್ರಿ, ನೀವು ಬೂತ್ಗಳನ್ನು ಮೆನ್ಷನ್ ಮಾಡೋದು ಬೇಡ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಪ್ರತಿ ಮನೆಗೆ ತಲುಪಕ್ಕೆ ಒಂದಷ್ಟು ಜನ ಬೇಕು, ಬೂತ್ ವೈಸ್ ಆದ್ರೆ ಉತ್ತಮ ಅನ್ನೋ ರೀತಿಯಲ್ಲಿ ಹೇಳ್ತೀರಿ. ಅಟ್ಲೀಸ್ಟ್ ಒಂದು 2 ಬೂತಿಂದನೋ 3 ಬೂತಿಂದನೋ 4 ಜನ ಬಂದು 4 ಕಡೆ ಪ್ರಚಾರ ಮಾಡೋಕೆ ಶುರು ಮಾಡಿದ್ರೆ. ಅಲ್ಲ, ಮಾಡಿದ್ರು ಅಂತ ಹೆಂಗ್ ಗೊತ್ತಾಗತ್ತೆ ಗುರು ನಮ್ಗೆ? ಮಾಡ್ತಿರ್ಬೋದಲ್ಲ ಇವಾಗ್ಲೂ. ಕೇಳಿ ಒಂದ್ ನಿಮಿಷ, ಒಂದು ಫ್ರಾಂಕ್ ಆಗಿ ನೀವು ಹೇಳಿದ್ರೆ ಜನ ಬದಲಾವಣೆ ಬಯಸ್ತಿದ್ದಾರೆ. ಅಲ್ಲ, ಕೇಳಿ ಒಂದ್ ನಿಮಿಷ. ಮೊನ್ನೆ ನಮ್ಮ ಸಮರ್ಥ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವರು ನಮ್ಮ ಸದಾಶಿವನಗರದಲ್ಲಿ ನನ್ನ ಸ್ನೇಹಿತರು. ಅವರೊಂದು ದೊಡ್ಡ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಅವರು ಮೊನ್ನೆ ಇದ್ದಕ್ಕಿದ್ದಂಗೆ ಮೊದಲು ಹೇಳಿದ್ರು, ನನಗೆ ಆಶ್ಚರ್ಯ ಅನ್ನಿಸ್ತು. ಒಂದು ಯಾವುದೋ ಒಂದು ಹುಡುಗಿ ಅಂತೆ, ನಾರ್ತ್ ಇಂಡಿಯನ್ಸ್ ಅಂತೆ,
ಅವ್ರಿಗೆ ಹಿಂದಿ ಬರಲ್ಲ, ಈ ಹುಡುಗಿ ಇಂಗ್ಲೀಷಲ್ಲಿ ಪ್ರಜಾಕೀಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಂತ ಅವ್ರಿಗೆ. ನನಗೆ ಭಾಳ ಖುಷಿ ಅನ್ನಿಸ್ತು ಉಪೇಂದ್ರ ಅವರೇ, ನಾನು ಅದಕ್ಕೆ ಒಂದು ವಿಡಿಯೋ ತೊಗೋಣ ಅನ್ಕೊಂಡೆ, ಏನೋ ಬೇಜಾರು ಮಾಡ್ಕೊಂಡು ತಗೊಂಡಿಲ್ಲ ಅಂತ. ಆ ಥರ ಟ್ರೈ ಮಾಡ್ತಿರೋರು ಮಾಡ್ತಿದ್ದಾರೆ. ಬಟ್ ಮಾಡ್ತಿದ್ದಾರೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಬೇಕು ಅಲ್ವಾ? ಕರೆಕ್ಟ್ ತಾನೆ? ಅದೇ ನೀವು ಆ ಸ್ಟ್ರಕ್ಚರ್ ಅಂತ ಹೋದಾಗ ಮತ್ತೆ ಅದೇ ರಾಜಕಾರಣ ಮತ್ತೊಂದು ಮಗದೊಂದು ಆಗ್ಬಿಡುತ್ತೆ. ಮತ್ತೆ ಇದು ಹೆಂಗೆ ಇದು? ಅದೇ ಹೇಳಿ. ಅಲ್ಲ, ನಾನು ಹೇಳ್ತಾ ಇರೋದು ಅದನ್ನ ನೀವ್ ಯಾಕೆ ಸರ್ ಅದನ್ನ ನೋಡ್ಲೇಬೇಕು ಅನ್ನೋದು ಏನ್ ಬೇಡ, ನಾನು ನೋಡ್ತಾನೆ ಇಲ್ಲಲ್ಲ. ಅಲ್ಲ, ನೀವು ಯಾಕೆ ಅದನ್ನ ಅಂದ್ರೆ ನಾನು ಹೇಳ್ತಾ ಇರೋದು ನಿಮ್ ಪ್ರಯತ್ನ ನೀವು ಮಾಡ್ತಾ ಹೋಗಿ. ಆ 5 ಜನ ಪ್ರಚಾರ ಮಾಡ್ತಿದ್ರು ಇಲ್ಲೋ ಫಾಲೋ ಅಪ್ ಮಾಡಕ್ ಆಗದೇ ಇಲ್ಲ ಅದು. ಓಕೆ, ನನ್ನ ಪ್ರಯತ್ನ ನಾನು ಮಾಡಬೇಕು. ಫಾಲೋ ಅಪ್ ಮಾಡ್ತೀರಿ ಅಂದ್ರೆ ಮತ್ತೆ ನೀವು ರಾಜಕಾರಣ ಆಗತ್ತೆ, ಆ ಕಾರ್ಯಕರ್ತ ಆಗತ್ತೆ. ನಾನು ಹೇಳ್ತಿರೋದು ಅಟ್ಲೀಸ್ಟ್ ಒಂದು ಪ್ರಯತ್ನ ಆಗಲಿ ಅಂತ. ಒಂದು 2 ವರ್ಷ ಅದಕ್ಕೋಸ್ಕರ ನೀವು ಮೀಸಲಿಟ್ಟು. ಓಕೆ, 2 ವರ್ಷ. ಇವಾಗ ನೀವು ಹೇಳ್ದಂಗೆ ಪ್ರತಿ ಬೂತ್ಗೂ ಮೆನ್ಷನ್ ಮಾಡೋದು ಕಷ್ಟ ಆಗುತ್ತೆ. ಏನ್ ಹೇಳಿ, ಪ್ರತಿ ಬೂತ್ಗೂ ತಗೊಂಡು ನಾನು ರಿಕ್ವೆಸ್ಟ್ ಮಾಡ್ತಾ ಹೋದ್ರೆ ಅದು 3 ದಿನಕ್ಕೊಂದ್ಸತಿ ರಿಕ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಪ್ರತಿ ವಿಧಾನಸಭೆ 224 ವಿಧಾನಸಭೆಗೆ 3 ದಿನಕ್ಕೊಂದ್ಸತಿ ಮಾಡ್ಬೇಕು ನಾನು. ಅಂದ್ರೆ 224 ವಿಧಾನಸಭೆಗೆ 224 ದಿನ ನನಗೆ ಒಂದೊಂದು ದಿನ ಅನ್ಕೊಳ್ಳಿ. ಅಟ್ಲೀಸ್ಟ್ ಒಂದ್ ದಿನಾನ ಅಥವಾ ಅರ್ಧ ದಿನಾನ ಅಥವಾ 1 ಅವರ್ ಅಂದ್ರೂ ಕೂಡ ಒಂದು 10 ಅವರ್ ಮಾಡಿದ್ರು ಕೂಡ ನಾನು ಒಂದು 10 ವಿಧಾನಸಭಾ ಕ್ಷೇತ್ರಕ್ಕೆ ಉದ್ದೇಶಿಸಿ ಮಾತಾಡಿದೆ ಅನ್ಕೊಳ್ಳಿ. ಅವಾಗ ನಾನೊಂದು ಎಷ್ಟು ದಿನ ಬೇಕು ನನಗೆ 224 ಕ್ಷೇತ್ರಗಳಿಗೆ ಮಾಡೋದಕ್ಕೆ ಸಪ್ರೇಟ್ ಆಗಿ? ಒಂದಷ್ಟು ಟೈಮ್ ಹಿಡಿಯುತ್ತೆ. ಅದನ್ನ 3 ದಿನಕ್ಕೊಂದ್ಸತಿ ನಾನು ಹೇಳ್ತೀನಿ, ಇದನ್ನ ಮಾಡಿಲ್ಲ ಅಂದ್ರೆ ಇನ್ನು ಹೆಂಗೆ ಸರ್ ತಲುಪೋದು ಹೆಂಗೆ? ಅಲ್ಲಲ್ಲ, ಖಂಡಿತ ನಾನು ನೋಡೋಣ. ನಾನು ಯೋಚನೆ ಮಾಡ್ತೀನಿ, ಹಂಗೆ ಮಾಡ್ಬೋದಾ? ಪ್ರತಿಯೊಬ್ಬರಿಗೂ ಸಪ್ರೇಟ್ ಆಗಿ ಉದ್ದೇಶಿಸಿ ಮಾತಾಡಕ್ ಆಗುತ್ತಾ? ಹಳ್ಳಿಗಳಿಗೆ ಉದ್ದೇಶಿಸಿ ನೀವು ಹುಡುಗರು ಬನ್ನಿ, ನೀವು 4 ಜನ ನಿಂತ್ಕೊಳ್ಳಿ ಮಾಡಿ. ಪ್ರತಿ ವಿಧಾನಸಭಾ ಕ್ಷೇತ್ರದ್ದು ಒಂದಷ್ಟು ಜನ ಜವಾಬ್ದಾರಿ ತಗೊಳ್ಳಿ. ಓಕೆ, ಆ ಜವಾಬ್ದಾರಿ ತಗೊಂಡು ಅದು ಇವಾಗ ಮತ್ತೆ ಏನ್ ಹೇಳಕ್ ಶುರು ಮಾಡ್ತಾರೆ, ಬರೀ ಸೋಷಿಯಲ್ ಮೀಡಿಯಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇವರು, ಗ್ರೌಂಡ್ ಇಳಿತಿಲ್ಲ ಅಂತ. ಅಲ್ಲ, ಅವ್ರು ಗ್ರೌಂಡ್ ಇಳಿಕ್ ಶುರು ಮಾಡ್ತಾರಲ್ಲ ಆ ಹುಡುಗರು. ಅವ್ರು ಹೇಳಿದ್ರಲ್ಲ, ನೀವು ಬನ್ರಿ, ಒಳ್ಳೆ ಕತೆ, ನಾನು ಬರ್ಬೇಕು. ನೀವೀಗ ಒಂದು ಥಾಟ್ಸ್ ಕೊಟ್ಟಿದ್ದೀರಿ. ಅದು ಬೇಡ ಅಂತಾನೆ ನೀವೇ ಹೇಳಿದ್ರಿ. ಫಸ್ಟ್ ಆಫ್ ಆಲ್ ಬರೀ ಥಾಟ್ಸ್ ಕೊಟ್ಟು ಮನೇಲಿ ಕೂತ್ಕೊಂಡು ಹೇಳ್ತಿರೋ ಥಾಟ್ಸ್ ಕೊಟ್ಟು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳ್ತಿಲ್ಲ ಸರ್. ಇವಾಗ ನಾನು ರೌಂಡ್ ಇಳಿತೀನಿ. ನಾನು ಹೇಳ್ತಿರೋದು, ನಾನು ಮೊನ್ನೆನೋ ನೀವು ಇದಕ್ಕೆ ಬಂದಾಗ ಪ್ರೆಸ್ ಕ್ಲಬ್ ಅಲ್ಲಿ ಬಂದಾಗ ನಾನು ಅದನ್ನೇ ಹೇಳಿದ್ದು. ನಾನು ಪದೇ ನಿಮಗೆ ಹೇಳ್ತಾ ಇದ್ದು, ನೀವು ಥಾಟ್ಸ್ ಕೊಟ್ಟು ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಿ ಅಂತ. ಆಕ್ಟಿವ್ ಆಗಿರ್ತೀನಿ. ಆಕ್ಟಿವ್ ಅಂದ್ರೆ ಹೆಂಗೆ, ನೀವು ಏನ್ ಮಾಡಿದ್ರಿ, ಇಡೀ ರಾಜ್ಯವನ್ನು ಉದ್ದೇಶಿಸಿ ಮಾತಾಡೋಕೆ ಶುರು ಮಾಡ್ಕೊಂಡ್ರೆ. ನಾನು ಸಪ್ರೇಟ್ ವಿಧಾನಸಭಾ ಕ್ಷೇತ್ರ ಇಲ್ಲ, ಅದು ಮಾಡ್ತೀನಿ. ಅದನ್ನು ಹೇಳ್ತಾರೆ. ನಾನು ಹೇಳಿದ್ದು ಇಷ್ಟು ಮಾಡಿದ್ರ ಮೇಲೂ ಬರೀ ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಮನೇಲಿ ಕೂತ್ಕೊಂಡು ಮಾಡೋ ಪ್ರಯೋಜನ ಇಲ್ಲ, ಗ್ರೌಂಡ್ ಇಳಿರಿ ಅಂತಾರೆ. ನಾನು ಇಳಿಯೋದು ಹೇಳ್ತಾ ಇದ್ದೀನಿ, ಹೆಂಗ್ ಇಳಿಬೋದು ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಕೇಳ್ತಿರೋದು, ಹೆಂಗೆ ಇಳಿಬೋದು, ಯಾವ ಥರ ಮಾಡ್ಬೋದು. ಇವಾಗ ನಾನು ಒಂದು ಕ್ಷೇತ್ರಕ್ಕೆ ಹೋಗದೆ, ಅಲ್ಲಿ ಮೀಟ್ ಮಾಡಿದೆ, ಒಂದಷ್ಟು ಜನ ರಿಕ್ವೆಸ್ಟ್ ಮಾಡಿದೆ ಪರ್ಸನಲ್ ಆಗಿ. ಅಲ್ಲೊಂದು ಜನ ಬರ್ತಾರೆ, ನಾನು ಒಂದಿಬ್ರು ಬೌನ್ಸರ್ಸ್ ಇಟ್ಕೊಬೇಕು. ಇಲ್ಲ ಅಂದ್ರೆ ಆಕ್ಚುಲಿ ಮೈ ಮೇಲೆ ಬಿಡ್ತಾರೆ, ಫೋಟೋ ತೆಗಿರಿ ಅಂತಾರೆ. ಅದು ಏನೂ ಮಾಡೋಕ್ಕಾಗಲ್ಲ, ಅದು ಮಾಡಲೇಬೇಕಾಗುತ್ತೆ. ಓಕೆ, ಫೋಟೋ ತೆಗೆದು ಕೂತ್ಕೊಂತೀನಿ. ಇಲ್ಲಿ ನಾನು ವಿಷಯಗಳು ಹೇಳ್ಕೊಂಡು ಹೋಗ್ಬೇಕು ಅವ್ರಿಗೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು. ಇದು 2ನೇದು ಗ್ರೌಂಡ್ ಗಿಳಿ. ಹೌದು, ಇದನ್ನು ಮಾಡಬೇಕು ಅಂತ ಇದ್ದೀರಾ. ಅಂದ್ರೆ ಪ್ರತಿ ಕ್ಷೇತ್ರಗಳಿಗೂ ಹೋಗಿ. ಅದೇ ಪ್ರತಿ ಕ್ಷೇತ್ರಗಳಿಗೆ ನಾನು ಹೇಳ್ತಿರೋದು. ಈಗ ಮತ್ತೆ ನಾನು ನಮ್ಮ ತೀರ್ಥಹಳ್ಳಿ ಬೇಡ, ಒಂದು ಸಾಗರ ಅಂತ ತಗೊಳ್ಳೋಣ. ಯಾವುದೋ ಒಂದು ಪ್ರದೇಶ ಯಾವುದೋ ಒಂದು ಮೊದಲೇ ನೀವು ಏನ್ ಮಾಡಿರ್ತೀರಿ, ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಿ. ಸಾಗರದ ಪೇಜ್ ಮೊದಲೇ ಓಪನ್ ಮಾಡಿರ್ತೀರಿ. ಸಾಗರದಲ್ಲಿ ಒಂದು ಪೋಸ್ಟ್ ಹೇಳಿರ್ತೀನಿ, ಸಾಗರದಲ್ಲಿ ನೋಡಪ್ಪ ಇಂಥ ದಿನ 10ನೇ ತಾರೀಕು ಯಾವುದೋ ಒಂದು ಅರಳಿಕಟ್ಟೆ ಇರೋ ಪ್ರದೇಶಕ್ಕೋ ಅಲ್ಲಿಗೂ ಬರ್ತೀನಿ ನಾನು. ಅಲ್ಲಿ ಒಂದು ದಿನ ಹೋಗಿ ತಲುಪಲೇಬೇಕು. ಓಕೆ, ಖಂಡಿತ ಹೋಗ್ತೀನಿ. ನೆಕ್ಸ್ಟ್ ಪಕ್ಕದ ಊರಲ್ಲಿ ಕರೀತಾರೆ, ನೀವು ಅಲ್ಲಿ ಬಂದಿದ್ರೆ ಇಲ್ಲೂ ಬನ್ನಿ ಅಂತ. ಇಲ್ಲ, ನಾನು ಇದನ್ನು ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇನ್ನೊಂದು ಊರಿಗೆ ಹೋಗ್ತೀನಿ, ಅಲ್ಲಿ ಪಕ್ಕದಲ್ಲಿ ಹಳ್ಳಿಯವ್ರು ಹೇಳ್ತಾರೆ, ನೀವು ಅಲ್ಲಿ ಬಂದಿದ್ರೆ ಇಲ್ಲೂ ಬನ್ನಿ, ಇಲ್ಲೂ ಮಾತಾಡಿ ಅಂತ. ಅಲ್ಲಿ ಮಾತಾಡ್ತೀನಿ, ಪಕ್ಕದ ಕರೀತೀರಿ. ಇದು ಎಷ್ಟಿದೆ ಗೊತ್ತಾ ನಿಮ್ಗೆ ಒಂದು ಹಳ್ಳಿ ಒಂದು ಹೋದ್ರೆ? ಅಲ್ಲ, ನಾನು ಹೇಳ್ತಾ ಇರೋದು, ನೀವು ಫಸ್ಟ್ ನೀವು ಹಿಂಗೆ ಆಕ್ಟಿವ್ ಆಗಿ ಕೆಲಸ ಮಾಡಕ್ಕೆ ಮಾಡ್ತೀನಿ. ನಾನು ಮಾಡಕ್ ಶುರು ಮಾಡಿದಾಗ ನಿಮ್ ತೋರದಲ್ಲಿ ಒಂದು 10 ಜನ ಸೃಷ್ಟಿ ಆಗ್ಬೋದಲ್ಲಿ. ಅಲ್ಲ, ಮಾಡಿದೀನಿ ಗುರುವೆ. ನಾನು ಓಡಾಡಿದ್ದೀನಿ, ಇಡೀ ಕರ್ನಾಟಕ ಟೂರ್ ಮಾಡಿದ್ದೀನಿ, ಹಳ್ಳಿಗೆ ಹೋಗಿದ್ದೀನಿ, ಕಾಲೇಜ್ಗಳಿಗೆ ಹೋಗಿದ್ದೀನಿ, ಕಾಲೇಜಲ್ಲಿ ಜನರು ಉದ್ದೇಶಿಸಿ ಮಾತಾಡಿದ್ದೀನಿ. ಈಗ ಹೇಳ್ಬೋದು, ನಾನು ನೀವೆಲ್ಲಿ ನೋಡ್ಬಿಟ್ಟು ಬರೀ ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಥವಾ ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ಬೋದು. ನಾನು ಕಾಲೇಜ್ಗಳಿಗೆ ಹೋಗಿ ಮಾತಾಡಿದ್ದೀನಿ, ಹಳ್ಳಿಗಳಿಗೆ ಹೋಗಿ ಮಾತಾಡಿದ್ದೀನಿ, ಜನಗಳು ಸೇರಿಸಿದ್ದೀನಿ, ಮಾಡಿದ್ದೀನಿ. ಅರೆಹಳ್ಳಿ ಹೋಗಿದ್ರೆ ನೀವು? ಅರೆಹಳ್ಳಿಗೆ ಹೋಗಿದ್ದೆ. ಅಲ್ಲ, ಬೇರೆ ಹಳ್ಳಿಗೂ ಹೋಗಿದ್ದೀನಿ ನಾನು. ಅವಾಗಂತೂ ಪುಡಿ ಕರ್ನಾಟಕ ಸುತ್ತಾಡಿದ್ದೆ. ಓಕೆ ಬಿಡಿ, ನೆಕ್ಸ್ಟ್ ಮತ್ತೆ ಹೋಗ್ತೀನಿ ಅನ್ಕೊಳ್ಳಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಹಳ್ಳಿಗೆ ಬಂದ್ರೆ ಪಕ್ಕದ ಹಳ್ಳಿಯವ್ರು ಕೇಳ್ತಾರೆ, ನೀವು ಅಲ್ಲಿಗೆ ಬಂದ್ರೆ ಇಲ್ಲಿಗೆ ಬರಬಾರ್ದಾ ಅಂತ. ಖಂಡಿತ ತಪ್ಪಲ್ಲ ಅದು. ನಾನು ಈ ಹಳ್ಳಿಗೂ ಹೋಗ್ಬೇಕು, ಆ ಹಳ್ಳಿಗೂ ಟೋಟಲ್ 34 ಸಾವಿರ ಹಳ್ಳಿ ಇದೆ. ಆ್ಯಕ್ಚುಲಿ 34 ಸಾವಿರ ಹಳ್ಳಿಗೂ ನಾನು ವಿಸಿಟ್ ಮಾಡಬೇಕು. ಮಿನಿಮಮ್ ಅಂದ್ರೂ ಒಂದೊಂದು ಕಡೆ ಒಂದು ಅರ್ಧ ದಿನ ಬೇಕು ಅಲ್ವಾ? ಅರ್ಧ ದಿನ ಅಂದ್ರೆ ಒಂದು 25,000 ದಿನ ಬೇಕು ನನಗೆ, 20,000 ದಿನ ಬೇಕು ನನಗೆ ಅನ್ಕೊಳ್ಳಿ. ಅಲ್ಲ, ನಿಮ್ದು ಅರ್ಥ ಆಯ್ತು ನನಗೆ. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಆದ್ರೂ ಸೆಟ್ ಮಾಡ್ಬೇಕಲ್ಲ ಅಂತ ಹೇಳ್ತಿರೋದು ನಾನು. ಅಲ್ಲ, ಇದೇ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಪ್ರತಿ ಹಳ್ಳಿಗೂ ಅಂತಾನೂ ನಾನು ಹೇಳ್ತಾ ಇಲ್ಲ. ಓಕೆ, ಅದೇ ಹೇಳಿದ್ದು ವಿಧಾನಸಭಾ ಕ್ಷೇತ್ರ ಒಂದು ಭಾಗ. ಈಗ ಮಲೆನಾಡು ಅಂತ ತಗೊಂಡಾಗ ಅದ್ರ ಬದಲು ಈ ತರ ಮಾಡೋದ್ ಬಿಟ್ರಲ್ಲ, ಒಂದು ದೊಡ್ಡ ಪ್ರೊಸೆಷನ್ ಮಾಡಿ ಎಲ್ಲಾರನ್ನೂ ಕರೆಸಿ ಒಂದ್ ಸತಿ ಮಾತಾಡ್ಬಿಟ್ಟು ಅದನ್ನ ಪಬ್ಲಿಸಿಟಿ ಮಾಡಿದ್ರೆ ಜನ ಸಂಪರ್ಕದಲ್ಲಿ ಇದ್ದಾರೆ ಇವರು ಅನ್ಸಲ್ವಾ? ಅವಾಗ ವಿಜಯ್ ತರ ಗೆಲ್ತೀರಿ ನೀವು. ಅಲ್ಲ ಗುರು, ಅದು ಕರೆಕ್ಟ್ ಅಲ್ವಾ ಅಂತ ನಾನು ಹೇಳ್ತಾರೆ. ಅದು ಬೆಟರ್ ಅಲ್ವಾ? ಈ ತರ ನೀವು ಒಂದೊಂದು ಹಳ್ಳಿಗೆ ಹೋಗಿ ಪಾಕೆಟ್ ಅಲ್ಲಿ 50 ಜನ 100 ಜನರ ಹತ್ರ ಮಾತಾಡೋ ಬದಲು ಒಂದು ಸತಿ ದೊಡ್ಡ ಸಮಾವೇಶ ಮಾಡಿ ಎಲ್ಲಾನು ಕರೆಸಿ ಒಂದು ಸ್ಪೀಚ್ ಕೊಟ್ಟು ಮತ್ತೆ ನೀವು ಮಾಡಲ್ಲ ಪಬ್ಲಿಸಿಟಿ. ಅಲ್ಲಲ್ಲ, ಬೆಟರ್ ಅಲ್ವಾ ಅಂತ ನಾನು ಹೇಳ್ತೀನಿ. ಹೌದು, ನಮ್ಮ ಆಲೋಚನೆ ಇರೋದು ಅದೇ.
ಅಲ್ಲ ಅದೇ ಯೋಚನೆ ಇದ್ರೆ ನೀವು ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಯು ಕ್ಯಾನ್ ಗೋ ಹೆಡ್ ಅಂತ. ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ. ಲೆಟ್ ಮೀ ಬಿ ವೆರಿ ಫ್ರ್ಯಾಂಕ್, ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಹಿಯರ್. ಅರ್ಥ ಆಯ್ತಾ? ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ನನಗೇನಾರ ಬೇಕಾದ್ರೆ ನಾನು ಮಾಡ್ಕೊತೀನಿ. ನಿಮ್ಮ ಹತ್ರ ಇಷ್ಟು ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ನಾನು ಕೇಳ್ತಿರೋದು ನಿಮ್ಗೆ ಅದೇ ಬೇಕು ಅನ್ಸಿದ್ರೆ ನೀವು ನನ್ನ ಹತ್ರ ಮಾತಾಡೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಹೇಳ್ತಿರೋದು. ರಿಯಲಿ ಯು ವಾಂಟ್ ದಟ್? ಅಲ್ಲ, ನಾನು ಹೇಳ್ತಿರೋದು ಸಮಾವೇಶ ಕರೆಕ್ಟಾಗಿ ಹೇಳಿ, ನನಗೆ ನೋ ಎಸ್ಕೇಪ್ ಆಗಬಾರ್ದು. ಕರೆಕ್ಟಾಗಿ ಹೇಳಿ, ನಾನು ಕರೆಕ್ಟಾಗಿ ಮಾತಾಡ್ತೀನಿ, ನೀವು ಕರೆಕ್ಟಾಗಿ ಮಾತಾಡ್ಬಿಡಿ. ನಿಮ್ಗೆ ಅದೇ ಬೇಕಾ? ಇದೆಯಲ್ಲ. ಅಲ್ಲ ಸರ್, ನಾನೀಗ ಫಸ್ಟ್ ನಾನು ನಿಮ್ಗೆ ಹೇಳಿದ್ದೇನು, ಅಲ್ಲ ನನಗೆ ಇದಕ್ಕೆ ಆನ್ಸರ್ ಮಾಡಿ. ನನಗೆ ನೋಡಿ ನಾನು ಇದು ಜನರ ಹತ್ರ ನಿಮ್ಮ ಹತ್ರ ಮಾತಾಡ್ತಿಲ್ಲ, ನನಗೆ ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಉತ್ತರ ಕೊಡ್ತಾ ಇದ್ದೀನಿ. ನಾನು ಹೇಳಿ, ಇದಕ್ಕೆ ಆನ್ಸರ್ ಮಾಡಿ. ನಾನು ಹೇಳಿದೆ, ನಾನು ಪ್ರತಿ ವಿಧಾನಸಭಾ ನೀವು ಅದು ಬಿಟ್ಬಿಡಿ, ಅದೆಲ್ಲ ಡಿಸ್ಕಸ್ ಆಗೋಯ್ತು. ಇವಾಗ ನಿಮ್ಗೆ ದೊಡ್ಡ ಸಭೆ ಸಮಾರಂಭ ಮಾಡ್ರೆ ಅದು ಚೆನ್ನಾಗಿರುತ್ತೆ ಅಂತ ನೀವು ಹೇಳಿದ್ರಿ. ಅದೇ ಬೇಕಾ ನಿಮ್ಗೆ? ಬೇಕು ಅಂತಲ್ಲ, ಬಟ್ ನಿಮ್ಮ ಆಲೋಚನೆ ತಲುಪಬೇಕಲ್ಲ. ನಿಮ್ಗೆ ಆಲೋಚನೆ ಅದ್ಭುತ ಆಲೋಚನೆ ಇದೆ. ನನ್ನ ಅದ್ಭುತ ಆಲೋಚನೆ ಅಲ್ವೇ ಅಲ್ಲ. ನನಗೆ ಇಷ್ಟೇ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ನೀವು ಹೇಳ್ತಿರೋದೇ ನನಗೆ ಅರ್ಥ ಆಗ್ತಿಲ್ಲ. ಸೋಷಿಯಲ್ ಮೀಡಿಯಾ ಮಾಡಬೇಕು, ಈ ಥರ ಜನರ ಸಂಪರ್ಕ ಮಾಡಿ. ನಾನು ಕೇಳ್ತಿರೋದು ಒಂದು ಜನಸಂಪರ್ಕ ಮಾಡಬೇಕಾದ್ರೆ ಒಂದು ದೊಡ್ಡ ಸಭೆ ಸಮಾರಂಭ ಮಾಡಬೇಕು ಅಲ್ವಾ? ಅದು ಕರೆಕ್ಟ್ ಅನ್ಸಿದ್ರೆ ಅದು ಮಾಡ್ತಾ ಇದ್ದಾರೆ. ಸಪೋರ್ಟ್ ದೆಮ್, ಪ್ಲೀಸ್ ಡೋಂಟ್ ಲೂಸ್ ಹೋಪ್ಸ್. ಇನ್ನೊಂದು ಸೋಷಿಯಲ್ ಮೀಡಿಯಲ್ಲಿ ಮಾಡಬೇಕು, ಇದೇ ಥರ ಮಾಡಬೇಕಾದ್ರೆ ಆ ಥರ ಮಾಡೋರು ಇದ್ದಾರೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವಾಗಿ ಮಾಡ್ತಾ ಇದ್ದಾರೆ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದು ಹೇಳ್ತಿರೋದು, ನೀವು ಮನೇಲಿ ಕೂತ್ಕೊಂಡು ಮಾಡ್ತೀರಾ, ನೀವು ನಾಯಕರಾಗ್ರೆ ಖಂಡಿತ ಅದಕ್ಕೂ ನಾನು ರೆಡಿ, ಬರ್ತೀನಿ ಖಂಡಿತ. ನಾನು ಬಂದು ನೀವು ಎಲೆಕ್ಷನ್ ನಿಂತ್ಕೊತೀರಾ ಅಂದರೆ ನಾನು ನಿಂತ್ಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಡಿ. ನಾನು ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಆಮೇಲೆ ಸರ್ ನೀವು ಎಲೆಕ್ಷನ್ ನಿಂತ್ಕೊ ಅಂತ ಹೇಳಿದೆ, ನೀವು ಇದು ಮಾಡಲಿಲ್ಲ ಆಮೇಲೆ ಅಂತ ಹೇಳಬಾರ್ದು. ಅನ್ನೋದಕ್ಕೋಸ್ಕರ ನಾನಿಲ್ಲಿ ಜನನ ಕೇಳ್ತಿರೋದೇ ನಿಮ್ಮನ್ನು ಕೇಳ್ತಿರೋದು. ನಾನು ಏನು ಮಾಡ್ಬೇಕು? ನಾನು ಎಲೆಕ್ಷನ್ ನಿಂತ್ಕೊತೀನಿ, ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಖಂಡಿತ ಆ ಏರಿಯಾದೆಲ್ಲ ಓಡಾಡ್ಬೇಕು, ಖಂಡಿತ ಓಡಾಡ್ತೀನಿ. ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ, ನಾನು ಕಾರ್ಪೊರೇಟರ್ ನಿಂತ್ಕೊಂಡು ಇಲ್ಲಿ ಓಡಾಡ್ತೀನಿ, ಅಥವಾ MLA ನಿಂತ್ಕೊಂಡ್ರೆ ಎಲ್ಲ ಕ್ಷೇತ್ರದಲ್ಲೂ ಓಡಾಡ್ತೀನಿ. ಒಂದು ಗಾಡಿ ಮಾಡಿಕೊಂಡು ಒಂದು ಮೈಕ್ ಹಿಡ್ಕೊಂಡು ಎಲ್ಲರ ಹತ್ರ ಹೋಗಿ ನಾನು ಈ ಥರ ಅಂತ ಹೇಳ್ಕೊಂಬರ್ತೀನಿ. ಓಕೆನಾ? ಈಗ ನಾನೊಬ್ಬ, ನೀವೊಬ್ಬರೇ ನಿಂತ್ಕೊಳ್ಳಿ ಸಾಕು ಅಂತೀರಾ, ಅಥವಾ ನಾನು ಒಂದು ಪಕ್ಷದಿಂದ ಎಲ್ಲರೂ ನಿಲ್ಲಿಸ್ಬೇಕಾದ್ರೆ ಎಲ್ಲರ ಪರವಾಗೂ ನಾನು ಪ್ರಚಾರ ಮಾಡಬೇಕು ಅಲ್ವಾ? ಮಾಡಬೇಕೋ ಬೇಡವೋ ಅದನ್ನು ಕರೆಕ್ಟಾಗಿ ಹೇಳಿ. ಬೇಡ ಅಂತ ನೀವೇನಲ್ಲ ನಾನು ಹೇಳ್ತಾ ಇರೋದು. ನೀವು ಮತ್ತೆ ಜನರಲ್ ಆಗಿ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಅಂತ. ನಾನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅಂತ ಈಗ 224 ಜನ ಸ್ಪರ್ಧೆ ಮಾಡಿದ್ದಾರೆ. 224 ಜನ. ನಾನು ಹೇಳ್ತಾ ಇರೋದು, ಈಗ ನೀವು ಸ್ಪರ್ಧೆ ಮಾಡಿರ್ತೀರಿ, ನೀವು 4 ಕಡೆ ಓಡಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಒಂದು ಯಾವುದೋ ಮಧ್ಯ ಭಾಗದಲ್ಲಿ, ಈಗ ಸೇರ್ಸಂತಲ್ಲ, ಮಧ್ಯ ಕರ್ನಾಟಕ ಭಾಗದ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರ, ಇನ್ನೊಂದೇನೋ. ಅವಾಗ ನೀವು ನಾನು ಹೇಳ್ತಾ ಇರೋದು ಏನಂದ್ರೆ, ಈ ನಿಮ್ದು ಪ್ರಜಾಕೀಯ ಆಕ್ಟಿವ್ ಆಗಿದೆ ಅನ್ನೋ ಜನರಿಗೆ ಗೊತ್ತಾಗುತ್ತೆ. ನಾನು ಅದೇ ಹೇಳ್ತೀನಿ, ಅದು ಆಗದೇ ಇದ್ರೆ ಸರ್, ಈಗ ನಿಮ್ದು ಹೆಂಗ್ ತಲುಪೋದು? ಒಂದು ಸಭೆ ಅಲ್ಲ, ನೀವು ಹೇಳ್ತಿದ್ರಿ ನನ್ನ ಆಲೋಚನೆ ಲೇಟ್ ಆದ್ರೊಡ್ಡಿಲ್ಲ ಜನರು ತಲುಪಲಿ ಅಂತ. ಇನ್ನು ನಿಮ್ 100 ವರ್ಷ ಬೇಕು ಅಂದ್ರೆ ಅಷ್ಟೊತ್ತಿಗೆ ನಿಮ್ಮ ಆಲೋಚನೆ ಜನರ ತಲೆಗೆ ಹೋಗದ ಲೆವೆಲ್ಗೆ ನಾವು ಬ್ಲಾಕ್ ಆಗಿರ್ತೀವಿ. ನಾವು ಈಗಲೇ ಆ ಲೆವೆಲ್ಗೆ ಬಂದಿದ್ದೀವಿ. ನಿಮಗೆ ಸ್ವಲ್ಪ ಟೈಮ್ ಹಿಂದೆ ಫ್ರೀ ಬಿಸಿ ಈ ಲೆವೆಲ್ಗೆ ಇರಲಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಶುರುವಾಯಿತು, ಆಮೇಲೆ ತೆಲಂಗಾಣ ಹೋಯ್ತು, ಆಮೇಲೆ ಈಗ ಪ್ರತಿ ರಾಜ್ಯಗಳು ತಲುಪ್ತಾ ಇದೆ. ಈಗ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ನೀವಿನ್ನು 10 ವರ್ಷ ಬಿಟ್ಟು ನಾನು ಪ್ರಜಾಕೀಯ ತಾಡ್ಸ ತಲುಪಿಸ್ತೀನಿ ಅಂತ ಕೂತ್ಕೊಂಡ್ರೆ ಅಷ್ಟೊತ್ತಿಗೆ ಜನ ಹೆಂಗಾಗ್ಬಿಟ್ಟಿರ್ತಾರೆ ಅಂದರೆ, ನೀವು ಉಚಿತವಾಗಿ ಏನಾದರೂ ಕೊಡ್ತೀಯಾ ಆಗ ಮಾತ್ರ ನಿನ್ಗೆ ಓಟ್ ಹಾಕ್ತೀನಿ, ನಿನ್ನ ಆಲೋಚನೆ ಯಾರಿಗೆ ಬೇಕು ಸೈಡಿಗೆ ಹೋಗೋದು ಬಿಡ್ತಾರೆ. ನಾನು ಹೇಳ್ತಾರೆ ಈಗಲಿಂದನೇ ಇನ್ನೊಂದು ಇಂಜೆಕ್ಷನ್ ಕೊಡೋಕೆ ಪ್ರಯತ್ನ ಆಗಬೇಕಲ್ಲ ಅಂತ. ಅಲ್ಲ, ಈ ಇಂಜೆಕ್ಷನ್ ನೀವು ಹೇಳ್ತಿರೋದು ಒಂದು ದೊಡ್ಡ ಸಭೆ ಮಾಡಿ, ಇಲ್ಲ ಎಲ್ಲ ಕಡೆನೂ ಹೋಗಿ ಮಾತಾಡಿ ಅಂತ ಹೇಳ್ತಾ ಇದ್ದೀರಾ. ಯಾವ್ದು ಬೆಟ್ರು ಅಂತ ನಿಮ್ಮನ್ನು ಕೇಳ್ತೇನೆ. 224 ಕ್ಷೇತ್ರಕ್ಕೂ ನಾನು ಹೋಗ್ಬೇಕಾ, ಅಥವಾ ಎಲ್ಲರನ್ನೂ ಒಂದೇ ಕಡೆ ಕರೆದು 224 ಹೋಗೋದು ಬೆಸ್ಟ್. 224 ನೀವು ಮತ್ತೆ ಸಭೆ ಸಮಾರಂಭ ಮಾಡ್ತೀರಿ ಅಂದ್ರೆ ಅದು ನಿಮ್ಮ ಆಲೋಚನೆ ಬಿಟ್ಟು ಹೊರಗಡೆ ಹೋದಂಗೆ ಆಗುತ್ತೆ. ಅಲ್ಲ, ನಮ್ಗೇನೋ ಮನ್ಸಲ್ಲಿ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನನ್ನ ಪ್ರಾಮಾಣಿಕ ಸಭೆ ಮಾಡಿದ್ರೆ ಒಂದು ಒಳ್ಳೇದು ಅನ್ಸುತ್ತೆ ನನ್ನ ಮನ್ಸಲ್ಲಿ. ಬಟ್ ನಿಮ್ಮ ಯೋಚನೆಗೆ ಬರೋಣ, ನನ್ನ ಯೋಚನೆ ಬಿಟ್ಬಿಡಿ, ನಿಮ್ಮ ಯೋಚನೆಗೆ ಬರೋಣ. ಸಭೆ ಮಾಡಿದ್ರೆ ಒಳ್ಳೇದಲ್ವಾ? ಒಳ್ಳೇದು. ಸಭೆ ಮಾಡೋದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರು, ಒಂದು ದೊಡ್ಡ ಸ್ಟೇಜು ಗೀಜು ಹಾಕಿ ಜನನೆಲ್ಲ ಕರೆದು ಒಂದು ದೊಡ್ಡ ಇದು ಮಾಡ್ಬೇಕಲ್ವಾ? ಫ್ರೀ ಆಗುತ್ತಾ ಹೇಳಿ, ನಾನು ಕರೆಕ್ಟಾಗಿ ಹೇಳ್ಬಿಡಿ. ಆಗಲ್ಲ. ಆ ದುಡ್ಡು ನಾನು ತಗೊಬೇಕಾ, ನಾನೇ ಖರ್ಚು ಮಾಡ್ಬೇಕಾ? ನೀವೇ ಖರ್ಚು ಮಾಡಬೇಕು. ನಾನು ಖರ್ಚು ಮಾಡಿ ಅಂತ ಹೇಳ್ತಾ ಇದ್ದೆ. ಓಕೆ, ಅದೇ ಥರ ಒಂದು 4 ಸಭೆ ಮಾಡಿ ಅಂತಿದ್ದಾರೆ. ಒಂದೊಂದು 3-4 ಕೋಟಿ ಖರ್ಚು ಮಾಡಿ ಒಂದು 10 ಸಭೆ ಮಾಡಿ ಅಲ್ವಾ? ಅದು ಮಾಡ್ಬೇಕು. ನಾನು ಅಲ್ಲಿವರೆಗೂ ತಲುಪಲ್ಲ, ಅಲ್ಲಿವರೆಗೂ ನೀವು ಜನರಿಗೆ ರೋಡ್ಗಿಳಿದಿಲ್ಲ ಅಂತ ನಮ್ಮ ಆಲೋಚನೆ. ನಿಮ್ಮ ಥಾಟ್ಸ್ಗೆ ಅದು ಹೊಂದಿಕೆ ಆಗಲ್ಲ. ಬಟ್ ನಾನು ಹೇಳ್ತೇನೆ ಹಂಗಲ್ಲ, ನನ್ನ ಥಾಟ್ಸ್ ಬಿಟ್ಬಿಡಿ ಗುರುವೆ. ನಾನು ನೋಬಡಿ ಏರ್ ಇವಾಗ ನಾನು ಉಪೇಂದ್ರನ್ ಥರ ಮಾತಾಡ್ತಾನೆ ಇಲ್ಲ. ಐ ಆಮ್ ಜಸ್ಟ್ ಎನ್ಕ್ವೈರಿಂಗ್. ನಾನು ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ, ಇದೇ ತಲುಪುತ್ತೆ ಅಂದರೆ ಐ ಹ್ಯಾವ್ ಟು ಥಿಂಕ್ ಸಮಥಿಂಗ್. ಆ್ಯಕ್ಚುಲಿ ಹೌದು, ನಮ್ಮ ಪ್ರಕಾರ ತಲುಪುತ್ತೆ. ಅದು ಅಲ್ಲ, ಅದು ತಲುಪುತ್ತೆ, ಅದೇ ಬೇಕಾಗಿರೋದು. ಅಂದರೆ ನಾನು ರಿಲೆವೆಂಟ್ ಅಲ್ಲ ಈ ಟೈಮ್ಗೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲ? ಹೌದು, ತಪ್ಪೇನಿಲ್ಲ, ನನಗೇನು ಅದ್ರ ಬಗ್ಗೆ ಬೇಜಾರು ಇಲ್ಲ. ನೀವು ರಿಲೆವೆಂಟ್ ಅಲ್ಲರಿ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ರೆ ನೀವು ಇದು ಮಾತಾಡೋದೇ ಬೇಕಾಗಿರಲಿಲ್ಲ. ನೀವು ಅದು ರಿಲೆವೆಂಟ್ ಅಂದರೆ, ಅದು ಈಗ ಜನಕ್ಕೆ ಬೇಕು ಅಂದರೆ
ಅದನ್ನೇ ಮಾಡಬೇಕು ಅಂದರೆ ಖಂಡಿತ ಪ್ರೊಸೆಷನ್ ಮಾಡಿ ದೊಡ್ಡದಾಗಿ ಮಾಡಿ 10 ಕೋಟಿ ಖರ್ಚು ಮಾಡಿ, ಅಂದರೆ ನೀವು ಹೇಳ್ತಿರೋದು 10 ಕೋಟಿ ತಂದು ಮನೆಯಿಂದ ಹಾಕಿ, ನೀವು ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ಓಕೆ ನೀವು ಹೇಳ್ಬೋದು ತನ್ರಿ ಎಲ್ಲರೂ ಯಾರು ಕೊಡ್ತಾರೆ ಅಂತ, ಅದನ್ನು ತಂದು ಹಾಕ್ಸ್ಬಿಟ್ಟು ಕೊಡೋನು ಸುಮ್ಮನೆ ಫ್ರೀ ಕೊಡಲ್ಲ, ಓಕೆ ತಂದು ಹಾಕ್ಸಿ ಮಾಡಿ ಜನದ ಮಧ್ಯದಲ್ಲಿ ಇದ್ದೀನಿ ನಾನು ಅಂತ ಪ್ರೂವ್ ಮಾಡಿದ್ರೆ ನಿಮ್ಮನ್ನ ನನ್ನನ್ನು ಗೆಲ್ಲಿಸ್ಬೋದು. ನಾನು ಹೇಳ್ತಾರೆ ಸರ್, ಈಗ ನೀವು ಮತ್ತೆ ನೀವು ವಿಪರೀತ ಸಭೆಗಳ ಬಗ್ಗೆ ಹೇಳ್ತೀನಿ, ನಾನು ಅದನ್ನು ಹೇಳ್ತಿರೋದಲ್ಲ, ನಾನು ಏನೋ ಒಂದು ಆಕ್ಟಿವ್ ಆಗಿದ್ದೀರಿ ಅಂತ 4 ಜನ ಗೊತ್ತಾಗೋ ರೀತಿಲಿ ಯಾವುದೋ ಒಂದು ಸಭೆ, ಅದೇ ಗುರು ಆಕ್ಟಿವ್ ಒಂದು ಸಭೆ, ಎಲ್ಲೋ ಒಂದು ಸಭೆ ಇಲ್ಲ ಗುರು, ನಾನು ಆಕ್ಟಿವ್ ಆಗಿರೋದನ್ನ ಮೇಲೆ ತೋರಿಸಬೇಕು. ನೀವು ಅದಕ್ಕೊಂದು ತ್ಯಾಗ ಮಾಡಲೇಬೇಕು, ಒಂದು ಸಭೆಗೆ ನೀವು ತ್ಯಾಗ ಮಾಡಲೇಬೇಕು. ಸಭೆ ಬೇಡ ಬಿಡಿ, ನೀವು ಹೇಳ್ದಂಗೆ ನಾನು ಆಕ್ಟಿವ್ ಆಗಿರ್ಬೇಕಾದಷ್ಟೇ ನಿಮ್ಗಲ್ವಾ. ಸೋಷಿಯಲ್ ಮೀಡಿಯಲ್ಲಿ ಡೈಲಿ ಯಾರಿಗೋ ಫೋನ್ ಮಾಡಿ ಮಾತಾಡಬೇಕು, ಒಂದು ವಿಡಿಯೋ ಡೈಲಿ ಮಾಡಬೇಕು, ಒಂದು ಓಕೆ ಬೋರ್ ಆಗೋವರೆಗೂ ಮಾಡ್ಬೇಕಂತ ಕೇಳ್ಬೇಡಿ, ಆಮೇಲೆ ಮಾಡಬೇಕು. ಒಂದು ರೋಡಲ್ಲೆಲ್ಲ ಓಡಾಡ್ಕೊಂಡ್ ಬರ್ಬೇಕು, ಒಂದಷ್ಟು ಜನಕ್ಕೆ ಹೋಗ್ಬಿಟ್ಟು ಮೀಟ್ ಮಾಡಿ ಬರ್ಬೇಕು, ನಾನು ತಲುಪಿಸ್ಬಿಟ್ಟು ಬರ್ಬೇಕು, ಒಂದೊಂದು ಹಳ್ಳಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರ್ಬೇಕು. ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ, ಒಂದು ಹಳ್ಳಿಗೆ ಇನ್ನೊಂದು ಹಳ್ಳಿಗೆ ಹೋಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ. ಸೊ ಇಲ್ಲ, ನಾನು ಆಕ್ಟಿವ್ ಆಗಿರೋ ತೋರಿಸ್ಕೊಬೇಕು ಅಂದರೆ ಒಂದು ಲೈವ್ ಮಾಡ್ಕೊಂಡು ಇನ್ಮೇಲೆ ಒಂದಷ್ಟು ಹಳ್ಳಿಗೆ ಓಡಾಡ್ತೀನಿ, ಓಕೆನಾ? ಮಾಡಿದ್ರೆ ಓಕೆನಾ ಅಂತ ನಾನು ಕೇಳ್ತೀನಿ. ಪ್ರಕಾರ ಓಕೆನಾ? ಅದನ್ನು ಮಾಡಿಲ್ಲ ಅಂದ್ರೆ ಇನ್ನು ಹೆಂಗೆ ತಲುಪೋದನ್ನ ನಮ್ಮ ಪ್ರಶ್ನೆ. ಇಲ್ಲ ಖಂಡಿತ ನೀವು ಹೇಳ್ತಿದ್ದೀರಾ, 4 ಜನ ಹೇಳಿದ್ರಲ್ಲ, ನಾನು ಅದನ್ನೇ ಬಯಸ್ತಿರೋದ. 4 ಜನ ಮನಸ್ಸು ಮಾಡಿಬಿಟ್ರೆ ನೀವು ಹೇಳಿದ್ದು ನಾನು ತಲುಪಿಸ್ತೀನಿ ಅಂದರೆ ಇಷ್ಟೆಲ್ಲ ಬೇಕೇ ಆಗಿಲ್ಲ, ಆಟೋಮೆಟಿಕ್ ಅವರೇ ಎತ್ಕೊಂಡು ಹೊರಟಾಗ್ತಾರೆ. ಏನು ಹೇಳಿ, ನಾವಿಷ್ಟು ಒದ್ದಾಡ್ತಿದ್ದೀವಿ ಗೊತ್ತಾ ತಲುಪ್ಸೋಕ್ಕೋಸ್ಕರ. ಆ ವ್ಯಕ್ತಿಗೆ ಅನ್ನಿಸ್ಬಿಟ್ರೆ ಅವ್ನ ಮನೆಗೆ ಹೋಗಿ ಹಿಂಗೆ ಮಾಡ್ಬೇಕ್ರಿ ನಾವು, ಒಂದು 4 ಜನ ಚೇಂಜ್ ಮಾಡ್ತಾನೆ. ನಾನು ಹೇಳ್ತಿರೋದು ಅದು ಮೋಸ್ಟ್ ಈಸಿಯೆಸ್ಟ್ ಕೆಲಸ. ನಾನು ಹೇಳ್ತಿರೋದು ನೀನು ರೋಡಲ್ಲಿ ಹೋಗಿನೂ ತಲುಪಿಸ್ಬೇಡಪ್ಪ, ನಿನ್ನ ಮನೆಯವ್ರಿಗೆ ಹೇಳು, ನಿನ್ನ ಫ್ರೆಂಡ್ಸ್ಗೆ ಹೇಳು. ಇಷ್ಟು ಹೇಳೋದು ಕಷ್ಟನಾ? ನಾನು ಹೇಳಿ ನೋಡೋಣ, ಇದು ಕರೆಕ್ಟ್ ಅನ್ಸಿದ್ರೆ ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಸರ್, ಆದರೆ ಅನ್ನೋದು ಬಿಟ್ಬಿಟ್ರೆ ನೀವು ಹೇಳ್ತಿರೋದೆಲ್ಲ ಕರೆಕ್ಟು ಅಥವಾ ನನಗನ್ಸಿರೋದು ಅದು ಕರೆಕ್ಟ್ ಅನ್ಸಿದ್ರೆ, ನನ್ನ ಫ್ಯಾಮಿಲಿಗೆ ನನ್ನ 4 ಜನ ಫ್ರೆಂಡ್ಸ್ ಇರಲ್ಲ ಗುರು, ಒಬ್ಬನಿಗೆ 4 ಜನ ಇರಲ್ವಾ? ಆ 4 ಜನಕ್ಕೆ ಹೇಳ್ಬೋದಲ್ವಾ? ನಾನು ಅಷ್ಟೇ ಕೇಳ್ತಿರೋದು, ಹೇಳ್ಬೋದಲ್ವಾ? ಅದಕ್ಕೆ ನೀವು ಪ್ರತಿನಿತ್ಯ ರಿಕ್ವೆಸ್ಟ್ ಮಾಡಬೇಕಾ? ದಯವಿಟ್ಟು ಹೇಳಿ, 4 ಜನಕ್ಕೆ ಹೇಳಿ ಅಂತ. ನೋಡಿ, ದೇರ್ ಈಸ್ ಓನ್ಲಿ 2 ದಾರಿ ಇಲ್ಲಿರೋದು. ಒಂದು ಈ ದಾರಿ ರಾಜಕೀಯ, ನಾನು ಹಾಕ್ತೀನಿ, ಕೆಲಸ ಮಾಡು, ರಿಪೋರ್ಟ್ ಕೊಡು, ನಾನು ಹಿಂಗೆ ಮಾಡ್ತೀನಿ, ಪೋಸ್ಟರ್ ಹಾಕ್ತೀನಿ, ಇದಾಗ್ತೀನಿ, ಪಬ್ಲಿಸಿಟಿ ಮಾಡ್ತೀನಿ, ಅದನ್ನ ಇನ್ನೊಂದು ಕಡೆ ತೋರಿಸ್ತೀನಿ, ಅಂತ ವೇಬ್ ಎಬ್ಬಿಸ್ತೀನಿ. ಅದು ನಿಮಗೆ ಭಾಳ ಬೇಗ ತಲುಪುತ್ತೆ, ಯಾಕಂದರೆ ಜನರ ಮಧ್ಯ ಇದ್ದಾನೆ, ಏನೆಲ್ಲ ತಲುಪ್ತಾ ಇದ್ದಾನೆ ಉಪೇಂದ್ರ. ನೀವೇ ಒಂದು ಸ್ಟಾರ್ಟ್ ಮಾಡ್ತೀರಾ, ಉಪೇಂದ್ರ ಅವ್ರ ಕ್ರೇಜ್ ಹೆಂಗಿದೆ ಅಂದರೆ, ಬಂಧುಗಳೇ ಹೇಗಿದೆ ಅಂದರೆ ಜನ ಈ ಸಾಗರ ಸೇರಿತ್ತು ಅಂತ ಸ್ಟಾರ್ಟ್ ಮಾಡ್ತೀರಾ, ಖುಷಿ. ಇವಾಗ ನಾನು ಇನ್ನೆಲ್ಲೋ ಮಾಡ್ತೀನಿ ಅಂದ್ಕೊಳ್ಳಿ, ಜನಗಳಿಗೆ ಇದೇ ಥರ 4 ಜನ ಕಡಿತೀನಿ. ಉಪೇಂದ್ರ ಅವ್ರು ಮಾಡ್ತಿದ್ದಾರೆ, ಪಾಪ ಆ್ಯಕ್ಟಿವ್ ಆಗಿಲ್ಲ ಅವರು, ಯಾಕಂದರೆ ಅವರು ಜನರ ಮಧ್ಯ ಇಲ್ಲ ಅಂತ ಹೇಳ್ತೀರಾ ಅಲ್ವಾ? ಇದು 2 ದಾರಿ ಇರೋದು. ಒಂದು ಆ ದಾರಿಗೆ ಹೋಗ್ಬೇಕು, ಈ ದಾರಿಗೆ ಮಧ್ಯದಲ್ಲಿ ಒಂದು ದಾರಿ ಇಲ್ಲ. ಇದಕ್ಕೆ ಒಂದು ರಿಕ್ವೆಸ್ಟ್ ಮಾಡೋದು, ನೀವು ನೋಡಿರಿ, ನಮ್ಮದು ಎಲ್ಲ ದೇಶ ರೀ, ನಂದೊಬ್ಬಂದೇ ಅಲ್ಲ, ಇದು ನಿಮ್ಮದು ದೇಶನೇ, ನಿಮ್ಮ ಮಕ್ಕಳ ಫ್ಯೂಚರ್ ಇದು. ನಾಳೆ ನಿಮ್ಮ ಮಕ್ಳಿಗೆ ಒಂದು ಫ್ರೀ ಎಜುಕೇಷನು, ಒಂದು ಒಳ್ಳೆ ರಸ್ತೆಗಳು, ಒಂದು ಒಳ್ಳೆ ಸೌಕರ್ಯ ಎಲ್ಲ ಸಿಕ್ಕರೆ ಸಂತೋಷ ಅಲ್ಲ ಗುರುವೆ? ಬೇಡವಾ ಹೇಳಿ ಗುರುವೆ? ನನಗೆ ಅದೊಂದು ಎಲ್ಲಾನು ಕೇಳ್ಕೊಂತೀನಿ, ಬೇಡವಾ? ಅಲ್ಲ, ನಾನು ಅದನ್ನೇ ಹೇಳ್ತಾರೆ, ಅಲ್ಲ ಹೇಳ್ಬಿಡಿ ಬೇಡ ಅಂತ. ಈ ಆಸೆ ಇದೆ, 2 ಒಂದು ಹೇಳಿ, ನನಗೊಂದು ಒಳ್ಳೆ ದೇಶ ಬೇಕು, ನನ್ನ ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯ ಬೇಕು, ನನಗೊಂದು ಒಳ್ಳೆ ಸಮಾಜ ಬೇಕು ಅಂತ ಇಲ್ವಾ ನಿಮಗೆ? ಇದ್ರೆ ಮಾಡಿ, ಒಂದು 4 ಜನಕ್ಕೆ ಹೇಳಿ. ಹೇಳೋಕ್ಕಾಗಲ್ವಾ? ಅದಕ್ಕೆ ಬಂದಿರೋದು ಇವತ್ತು. ಗುಡ್. ನಾನು ನಿಮ್ಮನ್ನು ಕೇಳ್ತಿರೋದು 100 ಜನ ಕೇಳ್ತಾ ಇದ್ದೀನಿ, ಸುಮ್ಮನೆ ಹೇಳಿದೆ ನಾನು. ಹೌದು, ಈಗ ಅಂದರೆ ನಮ್ಮೆಲ್ಲರ ಆಸೆ ಸರ್. ಈಗ ನನ್ನ ಸೇರಿ ನಮ್ಮ ಥರ ಯೋಚನೆ ಮಾಡೋದು ತುಂಬ ಜನರ ಆಸೆ ಅದೇ. ನಾವೊಂದು ಆಲ್ಟರ್ನೇಟಿವ್ ಆಪ್ಷನ್ ಹುಡುಕ್ತಾ ಇದ್ದೀವಿ. ಈಗ ನಾನು ಸಣ್ಣ, ನೀವು ಅದನ್ನು ಒಪ್ಕೊಳ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ನಿಮ್ಗೊಂದು ಉದಾಹರಣೆ ಕೊಡ್ತೀವಿ. KRS ಅನ್ನೋ ಪಾರ್ಟಿ, ರವಿಕೃಷ್ಣ ರೆಡ್ಡಿ ನೇತೃತ್ವದ ಪಾರ್ಟಿ. ಅವ್ರು ಏನು ಮಾಡ್ತೀರಂದ್ರೆ, ಇವತ್ತು ಬಹುತೇಕ ಕಡೆ ತಲುಪಿಟ್ಟಿದ್ದಾರೆ. ಅವರು ನೆಗೆಟಿವ್ ಮಾತಾಡ್ತಿದ್ರು, ಪಾಸಿಟಿವ್ ಮಾತಾಡ್ತಿದ್ರು. ಅವ್ರಿಗಾರ ಮಾಡಿ ಸ್ವಾಮಿ, ನೀವು ಅಟ್ಲೀಸ್ಟ್ ಅದ್ಯಾಕೆ ಡೌಟ್? ಮತ್ತೆ ರವಿಕೃಷ್ಣ ರೆಡ್ಡಿ ಚೆನ್ನಾಗಿ ಮಾಡ್ತೀರಂದ್ರೆ 4 ಪಬ್ಲಿಸಿಟಿ ಮಾಡಿ, ರವಿಕೃಷ್ಣ ರೆಡ್ಡಿ ಬಗ್ಗೆ 4 ಕಡೆ ಹೇಳಿ. ನಾವು ಹೇಳ್ತಾ ಇದ್ದೀವಿ, ನಾನು ಅದನ್ನೇ ಮಾಡಿ, ವಿಡಿಯೋಗಳಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ಉಪೇಂದ್ರನ್ ಬಿಟ್ಬಿಡಿ, ಯಾರು ಹೇಳ್ತಾರೆ. ಈಗ KRS ಜೊತೆಗೆ ಎಲ್ಲ ಪ್ರಜಾಕೀಯನ ಸೇರಿಸ್ಕೊಂಡು ಮಾತಾಡ್ತೀರಾ? ಬೇಡ, ನನ್ನ ಯಾಕೆ ಸೇರಿಸ್ತೀರಾ? ಅಲ್ಲ, ನಾನು ಜನರದ್ದು ಹೇಳ್ತೇನೆ. ಜನರದ್ದು ಹೆಂಗೆ ಹೇಳ್ತೀನಿ ಅಂದ್ರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಮೆಂಟ್ಸ್ಗಳ ಆಧಾರದ ಮೇಲೆ ಹೇಳ್ತೀನಿ. ಕಮೆಂಟ್ಸ್ ನಾನು ಕೂತ್ಕೊಂಡು ನನ್ನ ಮೂಡ್ ಪ್ರಕಾರ ಹೊಡಿತೀನಿ. ನಾನು KNN AKN ಅಂತ ಹೊಡಿತೀನಿ ನಾನು. ಅದು ಬಿಟ್ಬಿಡಿ, ಅದೆಲ್ಲ ನೋಡೋದು ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಅದಲ್ಲ, ಅದೇ ಒಳ್ಳೆಯವ್ರು ಬಂದು ಒಂದು 4 ಕಮೆಂಟ್ ಮಾಡೋದು ಅದು ಭಾಳ ಮುಖ್ಯ. ಬಿಡಿ, ಮಾಡಲ್ಲ ಅದು ಕೆಲವರು, ಬಿಟ್ಬಿಡಿ. ನಾನು ಹೇಳ್ತಿರೋದು, ಒಬ್ರು ಯಾರೋ ಚೆನ್ನಾಗಿ ಮಾಡ್ತೀರಂದ್ರೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಅಥವಾ BJP ಚೆನ್ನಾಗಿ ಮಾಡ್ತೀಯಾ, ಎಲ್ಲರೂ ಒಕ್ಕೊರಲಿಂದ ಅವ್ರಿಗೆ ಸಪೋರ್ಟ್ ಮಾಡಿ. ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ, ಮಾಡಿ, ಸಪೋರ್ಟ್ ಮಾಡಿ. ನಂದೊಂದು ಐಡಿಯಾ ಇದೆ, ನಿಮ್ಗೆ ಅನ್ಸಿದ್ರೆ ಇದು ನೀವು ಮಾಡಬೇಕಾಗಿದ್ದು ಅಂತ ಹೇಳ್ತಾ ಇದ್ದೀನಿ. ಮಣಗಿರಿ ಇದಕ್ಕೆ ಸಪೋರ್ಟ್ ಮಾಡಿ. ನೀವು ಹೇಳ್ತೀರಾ ನಾನು ಮಾಡ್ತಿಲ್ಲ ಅಂತ, ನಾನು ಮಾಡ್ತೀನಪ್ಪ, ಅದನ್ನೂ ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ನೀವು ಎಲೆಕ್ಷನ್ ಇಲ್ಲ ಅಂತ ನಾನು ನಿಂತ್ಕೊತೀನಿ ಎಲೆಕ್ಷನ್ಗೆ. ಬಟ್ ಇದೇ ದಾರಿಯಲ್ಲಿ ಹೋಗ್ತೀನಿ ನಾನು. ಮತ್ತೆ ನೀವು ಅದೇ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಮತ್ತೆ ಅದನ್ನೇ ಮಾಡಬೇಕಾಗತ್ತೆ. ಅವಾಗ ಬೆಟರ್ ಐ ಕ್ಯಾನ್ ಜಾಯಿನ್ ಒನ್ ಪಾರ್ಟಿ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್. ಮಾಡ್ಬೋದಲ್ವಾ? ಮತ್ತು ನಾನು ಇನ್ನೊಂದು ಪಾರ್ಟಿ ಏನಕ್ಕೆ ಮಾಡಬೇಕು?
ನಾನು ಇದಕ್ಕೆ 3 ಕ್ಯಾನ್ಸರ್ ಮಾಡಿ ಅಂತ ಹೇಳ್ತಾರೆ. ಯಾವುದೋ ಒಂದಾರ ಕ್ಲಾರಿಟಿ ಇರ್ಬೇಕು ನಮಗೆ. ನೀನು ಸರಿ ಇದೆಯಾ ಸರಿ ಇಲ್ಲ ಡೌಟ್ ಇರಬಾರ್ದು. ಇವನು ಸರಿ ಇದ್ದಾನ ಸರಿ ಇಲ್ವಾ, ಸರಿ ಇದ್ದಾನ ಸರಿ ಇಲ್ಲ, ಇವ್ನಿಗೆ ಸಪೋರ್ಟ್ ಮಾಡೋದಾ ಬೇಡವಾ, ಎಷ್ಟು ದಿನನಪ್ಪ. ಓಕೆ ಬಿಟ್ಟಾಗ ನಾನು ಸರಿ ಇಲ್ವಾ, ಇನ್ನೊಬ್ಬ ಸರಿ ಇದ್ದಾನ, ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ಎಲ್ಲರೂ ಒಂದು ಜೋರಾಗಿ ಮಾತಾಡಿ ಅಟ್ಲೀಸ್ಟ್ ಹೇಳಿ ನಮಗೆ ಈ ಬದಲಾವಣೆ ಬೇಕು, ನಮಗೆ ಬೇಡ ರೀ ಇದು, ನಮ್ಗೆ ಒಳ್ಳೆ ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ, ನಮ್ಗೆ ಒಳ್ಳೆ ವ್ಯವಸ್ಥೆ ಕೊಡಿ, ನಾಳೆ ನಮ್ಮ ಮಕ್ಳಿಗೊಂದು ಫ್ಯೂಚರ್ ಕೊಡಿ. ಅಷ್ಟೇ ಅಲ್ವಾ, ಇನ್ನೇನು ಬೇಕು ಗುರುವೆ ಎಲ್ಲರಿಗೂ. ಇದಕ್ಕೆ ಇಷ್ಟೆಲ್ಲ ಒದ್ದಾಡ್ಬೇಕಾ ನಿಜವಾಗ್ಲು? ಈಗ ಮತ್ತೆ ಬಂದಾಗ ನೀವು ಅಲ್ಲಿಗೆ ಬಂದ್ರೆ ಏನು ಬೇಡ. ಅಲ್ಲ ಓಕೆ ಬಿಡಿ, ಮತ್ತೆ ವಾಪಸ್ಸು ನಾನು ಹೇಳಿದ್ನಲ್ಲ ಎಲ್ಲಿ ಹುಡುಕಿದ್ರು. ಅಲ್ಲ ನಾನು ಮತ್ತೆ ಕೇಳ್ತಿರೋದು ಅಂದರೆ ಈಗ ತುಂಬ ಜನಕ್ಕೆ ಇರೋ ಕುತೂಹಲ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ದಾರೆ 2028ಕ್ಕೆ ಹಿಂಗೆ ಸರ್ ಪ್ಲಾನಿಂಗ್ ಇದೆಯಾ? ನೀವು ಹೇಳಿದ್ದೆಲ್ಲ ಮಾಡ್ತೀನಿ ಗುರುವೆ, ಖಂಡಿತ. ನಾನು ಅದಕ್ಕೆ ಇಲ್ಲಿ ಬಂದಿರೋದು. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ, ರಸ್ತೆಗೆ ಇಳಿತೀನಿ, ಎಷ್ಟು ಸಾಧ್ಯವೋ ಜನ ಸಂಪರ್ಕ ಮಾಡ್ತೀನಿ, ಎಲೆಕ್ಷನ್ ನಿಲ್ತೀನಿ. ಇನ್ನೇನು ಮಾಡ್ಬೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ನಾನು ಕೇಳ್ತಾ ಇದ್ದೀನಿ. ಸಭೆ ಸಮಾರಂಭ ಅಂದರೆ ಅಲ್ಲೂ ಹೇಳ್ತಾ ಇದ್ದೀನಿ, ಅದು ದುಡ್ಡು ಖರ್ಚಾಗ ಸ್ವಾಮಿ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ನಾನು ಇನ್ನೊಬ್ರ ಹತ್ರ ಕೇಳೋದು ಇಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದೀನಿ. ಅದು ಡೇ 1 ಹೇಳ್ತಾ ಇದ್ದೀನಿ ನಾನು. ಅದು ಇಲ್ಲದೆ ಕೆಲಸ ಮಾಡೋರು 1000 ಜನ ಬರಲಿ, ಬೇಕಾದ್ರೆ ನಾನು ಜೊತೆಲಿ ಸೇರ್ತೀನಿ, ಬರ್ತೀರಾ? ಏನು ಗುರು, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡೋರು ಎಷ್ಟು ಜನ ಸಿಗ್ತಾರೆ ನಿಮಗೆ? ಬೇಡ, ನಾನು ಹೇಳಿದ್ದೀನಿ ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಬರಬೇಡಿ, ಎಕ್ಸ್ಪೆಕ್ಟೇಷನ್ ಇದ್ದೇನೂ ಕೆಲಸ ಮಾಡಬೇಡಿ. ನಾನು ಹೇಳ್ತಿರೋದು ಈಸಿಯಾಗಿ 4 ಜನಕ್ಕೆ ಹೇಳಿ ಅಂತಷ್ಟೇ. ಬೇಡ ಅದು ಬೇಡ ಅಂದರೆ ನಾನು ಇನ್ನೇನು ಹೇಳಬೇಕು ಹೇಳಿ ಅಷ್ಟೇ. ಹೌದು. ಅಲ್ಲ ನಮ್ಮಂಥ ಒಂದಷ್ಟು ಚಾನಲ್ಗಳು ನಾವಂತೂ ಕಾಯ್ತಾ ಇದ್ದೀವಿ ಪ್ರತಿದಿನ ನಿಮ್ಮ ವಿಚಾರ ತಲುಪಿಸೋಕ್ಕೆ, ಇನ್ನೊಂದಕ್ಕೆ ನಾವಂತೂ ಇದ್ದೇ ಇರ್ತೀವಿ. ಅಲ್ಲಲ್ಲ, ಬಟ್ ಏನು ಗೊತ್ತಾ, ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮಲ್ಲಿ. ಏನು ಗೊತ್ತಾ, ಈಗ ಯಾರೋ ಮಾತಾಡ್ದಂಗೆ ನಾವು ಮಾತಾಡಬಾರ್ದು ಗುರುವೆ. ಏನು ಹೇಳಿ, ಯಾರೋ ಒಬ್ಬ ಗೊತ್ತಿಲ್ಲದೆ ಏನೋ ಒಂದು ಕಮೆಂಟ್ ಆಗ್ತಾನೆ ಅನ್ಕೊಳ್ಳಿ, ಆ ಕಮೆಂಟ್ ಇಟ್ಕೊಂಡು ನಾವು ಮಾತಾಡಬಾರ್ದು. ಯಾರೋ ಹೇಳ್ತಿದಾರೆ ಹಿಂಗೆ ಅಂತ, ಅದರಲ್ಲಿ ಅದ್ಭುತವಾಗಿ ಮಾತಾಡೋವಂಥವ್ರು ಇರ್ತಾರೆ, ಅಂಥವ್ರನ್ನ ಹೈಲೈಟ್ ಮಾಡಿ ಮಾತಾಡಿ. ಯಾಕಂದರೆ ಕೆಲವ್ರು ಹೇಳ್ತಾರೆ ರೀ, ಅವ್ರು ಹೇಳ್ತಿರೋದು ಬೇರೆ ರೀ, ನೀವೇನು ರೀ ಮತ್ತೆ ಅಲ್ಲಿಗೆಲ್ಲೋ ಕಂಪೇರ್ ಮಾಡಿ ನೀವು ಅದು ಮಾಡಿ ಅಂತಲೂ ಹೇಳೋರು ಇದ್ದಾರೆ ಅಲ್ವಾ? ಹೌದು ಅಲ್ವಾ ಅವರೇ? ಅದನ್ನು ನಾವು ಮಾತಾಡಬೇಕಲ್ವಾ? ಒಳ್ಳೆ ವಿಷಯಗಳು ಹೇಳಿರೋದು ನಾವು ಮಾತಾಡಿದ್ರೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸರ್, ಈಗ ನಾನು ಕೊನೆ ಹಂತಕ್ಕೆ ಬರ್ತೀನಿ. ಇಲ್ಲಿವರೆಗೆ ತುಂಬ ವಿಚಾರಗಳು ಮಾತಾಡಿದ್ವಿ, ಮತ್ತೋದ್ರೆ ಮತ್ತೆ ಅಲ್ಲಿಗೆ ಸುತ್ತೊಡಿಬೋದು. ಆ ಕಾರಣಕ್ಕೆ ಕೇಳ್ತಾ ಇರೋದು. ನಾನು ಯಾವ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಈಗ ವಿಜಯ್ ಅವ್ರು ಗೆಲ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತದೇ ಶುರುವಾಗಿದೆ, ಉಪೇಂದ್ರ ಅವ್ರು ನೀವೆಲ್ಲಿ ಅಂತೇಳಿ. ಆ ಕಾರಣಕ್ಕೆ ಕೇಳ್ತಾ ಇರೋದು. ನೀವು ಆ ದಾರಿನ ಹಿಡಿಯಲ್ಲ ಯಾವ ಕಾರಣಕ್ಕೂ, ನಿಮ್ಮ ಆಲೋಚನೆ ಬೇರೆ ಇದೆ. ಒಂದಷ್ಟು ವರ್ಷಗಳು ತಗಲಿದ್ರೂ ಅಡ್ಡಿಲ್ಲ, ಬಟ್ ನಾನು ಅದೇ ದಾರಿಯಲ್ಲಿ ಹೋಗ್ತೀನಿ ಅನ್ನೋದು ನಿಮ್ಮ ಅಭಿಪ್ರಾಯ? ಇಲ್ಲ, ಇವಾಗ ನೀನು ಹೇಳಿದೆ ಗೊತ್ತಾ ನಿಮಗೆ. ಇವಾಗ ನೋಡಿ, ನಾನು ಏನಕ್ಕೆ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿದೆ ಅಂದರೆ, ನಾನು ನಿಂತ್ಕೊತೀನಿ ಅಂದ್ಕೊಡಿ, ನಾನು ನಿಂತ್ಕೊತೀನಿ, ನನಗೆಲ್ಲ ಇದು ಮಾಡಿ ನಾನು ಇದು ಮಾಡ್ತೀನಿ ಅಂದರೆ, ಇವನು ಎಲೆಕ್ಷನ್ ನಿಂತ್ಕೊಂಡು ಇವನು CM ಆಗ್ಬೇಕನ್ನೋ ಇವನ ಆಸೆಗೆ ನಾನು ಕೆಲಸ ಮಾಡಬೇಕಾ ಇಲ್ಲಿ? ಕೊಡೆಯ ಸೇಮ್ ಕಾರ್ಯಕರ್ತರ ಥರ ಬಾ, ಒಂದು ಸಿಸ್ಟಮ್ ಮಾಡು, ಒಂದು ಇದು ಮಾಡು, ಪ್ರಚಾರ ಮಾಡ್ತೀವಿ, ನನಗೂ ಒಂದು ಪೋಸ್ಟ್ ಕೊಡು, ನನಗೂ ಒಂದು ಇದು ಕೊಡು, ಇದು ಸ್ಟಾರ್ಟ್ ಆಗುತ್ತೆ. ನಾನು ಬೇಡ, ಯಾಕಂದ್ರೆ ಇದು ಬೇಡ ಬರಬಾರ್ದು ಅಂತಲೇ ನಾನು ಬರಲ್ಲಪ್ಪ, ನನಗೆ ಹೆಸರು ಬೇಡ, ಇದು ಬೇಡ, ಇದೊಂದು ಸಿಸ್ಟಮ್ ತರೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನಾನು ನೀವೇ ಬರಲ್ಲ ಅಂದರೆ ಹೆಂಗೆ ಸರ್ ಅಂತಲೂ ಹೇಳ್ತಾರೆ. ಓಕೆ ಅಪ್ಪ, ನಾನು ಬರ್ತೀನಿ, ಬಂದರೆ ಈ ದಾರಿ ಅಂತೂ ತುಳಿಯಲ್ಲ ನಾನು, ಯಾಕಂದ್ರೆ ನನಗೆ ಗೊತ್ತಲ್ಲ, ಹೋದ ಅಂದರೆ ಇದು ಎಳ್ಕೊಂಡು ಹೋಗ್ಬಿಡುತ್ತೆ ಅದು. ಈಗ ನಾನು ಗೆಲ್ಬೋದು, ನನಗೆ ನಾಳೆ ಜನ ಗೆಲ್ಲಬೇಕಾಗಿರೋದು ಮುಖ್ಯವಾಗಿ ಬೇಕಾಗಿರೋದು. ಸೊ ಆ ದಾರಿಗೆ ಹೋಗಲ್ಲ ನಾನು. ಈ ದಾರಿಲಿ ಹೋಗೋದಕ್ಕೆ ಏನು ಅಂತಲೇ ನಿಮ್ಮನ್ನು ಕೇಳಿದೆ. ನೀವು ಹೇಳ್ತಾ ಇದ್ದೀರಲ್ಲಪ್ಪ, ಬನ್ನಿ ಬರ್ತೀನಿ, ರೋಡಿಗೆ ಇಳಿಬೇಕಾ ಇಳಿತೀನಿ, ಓಕೆ, ಸಣ್ಣ ಪುಟ್ಟ ಖರ್ಚುಗಳಾಗುತ್ತಾ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಖರ್ಚು ಮಾಡ್ತೀನಿ. ಒಂದು 10 ಕಡೆ 100 ಕಡೆ ಓಡಾಡಬೇಕಾ, ಕರ್ನಾಟಕ ಫುಲ್ ಓಡಾಡ್ತೀನಿ. 4 ಜನ ಜೊತೆ ಇಟ್ಕೊತೀನಿ, ಅವ್ರಿಗೆ ಸಂಬಳ ಕೊಡ್ತೀನಿ, ಹೋಟ್ಲಲ್ಲಿ ಉಳ್ಕೊತೀನಿ, ನನ್ನ ಖರ್ಚುಗಳನ್ನು ನಾನೇ ನೋಡ್ಕೊತೀನಿ, ನಾನು ಯಾರನ್ನೂ ಕೇಳೋದು ಇಲ್ಲ. ಅದನ್ನು ನಿಮಗೆ ಅಲ್ಲಿ ಬಂದು ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಇದರಲ್ಲಿ ಪ್ರಚಾರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಇದಿಷ್ಟು ನನ್ನ ಕೈಲಾಗುವಂಥದ್ದು. ಇದ್ರ ಮೇಲೆ ಅಂದರೆ ನಿಮಗೆ ಸರ್ ಇದು ಬಿಗ್ಗರ್ ಲೆವೆಲ್ ಆಗಬೇಕು ಅಂದರೆ ನಾನು ಏನು ಮಾಡೋಕ್ಕೆ ಸಾಧ್ಯ? ಅದು ಇನ್ನೊಂದು ಬೇರೆ ದಾರಿ. ಮತ್ತೆ ಈಗ ಕಾಂಗ್ರೆಸ್, BJP, JDS ಪ್ಲಸ್ ರಾಜಕೀಯ ಆಗಿಬಿಡುತ್ತೆ ಅಂತ ಅವಾಗ ಏನಾಗುತ್ತೆ, ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಇಟ್ ಈಸ್ ನಾಟ್ ಸೋ ಈಸಿ ಗುರುವೆ. ಹಂಗಂದು ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ, ಅವ್ರು ಮಾಡೋರೆಲ್ಲ ಇದು ಮಾಡ್ತೀರ ಅಂತ ನಾನು ಹೇಳ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅದನ್ನು ಮಾಡೋದಕ್ಕೆ ಒಂದು ಸಿಸ್ಟಮ್ ಬೇಕು, ಒಂದು ಇದು ಬೇಕು, ಒಂದು ಸೆಟಪ್ ಬೇಕು. ಅದಕ್ಕೆ ಖಂಡಿತ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದು ಒಂದು ಕಡೆ ಮಾಡೋರಾಗಲ್ಲ, ನೀವು ಒಂದು ಅಟ್ಲೀಸ್ಟ್ ಒಂದು 5-6 ಕಡೆ ಮಾಡಬೇಕು. ನೀವು ಬ್ಯಾನರ್ಗಳು ಬೇಕು, ಪೋಸ್ಟರ್ಗಳು ಬೇಕು. ಫ್ರೀಯಾಗಿ ಯಾವ್ದು ಗುರುವೆ ಸಿಗುತ್ತೆ? ನೀವು ಕಾರ್ಯಕರ್ತರು ಫ್ರೀಯಾಗಿ ಸಿಗ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ನನಗೆ. ಹಂಗಲ್ಲ ನಾನು ಹೇಳಿದ್ದು, ಫ್ರೀಯಾಗಿ ಕೆಲಸ ಮಾಡೋ ಲಕ್ಷಾಂತರ ಜನ ಇರ್ತಾರೆ. ಇವತ್ತು ವಿಜಯ್ ಅವ್ರಿಗೆ ಅವ್ರನ್ನ ಇಷ್ಟಪಟ್ಟು ಏನೋ ಒಂದು ಬದಲಾವಣೆ ಬೇಕು ಅಂತ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಅಲ್ವಾ? ಅದು ಆಗ್ಬೋದು, ಗೊತ್ತಿಲ್ಲ. ಬಟ್ ಒಂದು ಬೇಸಿಕ್ಕಾರ ಬೇಕಲ್ಲ. ಏನು ಗುರು, ಒಂದು ಭಕ್ಷ್ಯ ಅಂದರೆ ಒಂದು ಪೋಸ್ಟರ ಬೇಕಲ್ಲ ನಿಮ್ಗೆ ಅಟ್ಲೀಸ್ಟ್ ಕಾಣಿಸೋದಕ್ಕೆ. ಅದು ಇಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ನಾನು ಒಂದು ಏರಿಯಲ್ಲಿ ನಿಂತ್ಕೊಂಡು ಮಾಡ್ದಂಗಲ್ಲ, ಇದು ಆಲ್ ಓವರ್ ಕರ್ನಾಟಕ 274 ಕಾನ್ಸ್ಟಿಟ್ಯೂಯೆನ್ಸಿಗಳು, ಎಷ್ಟೋ ವಿಲೇಜ್ಗಳು. ಸರ್ ಇಲ್ಲಿ ನಮ್ಗೆ ಗೊತ್ತೇ ಆಗಿಲ್ಲಲ್ಲ ಸರ್, ನೀವು ನಿಂತೀರ ಅಂದರೆ ಅಲ್ಲ ನಾನು ಪೋಸ್ಟರ್ ಹಾಕಬೇಕು, ಅಲ್ಲೊಂದು ಏನೋ ಮಾಡಬೇಕು, ಅವಾಗ ಗೊತ್ತಾಗುತ್ತೆ ಅಂದರೆ
ಸೊ ಐ ಆಮ್ ಹಿಂಗೆ ಆಲ್ಟರ್ನೇಟಿವ್ ಅಷ್ಟೇ. ಒಂದು ಸೋಷಿಯಲ್ ಮೀಡಿಯಾ ಇದೆ, ಅದ್ರ ಮೂಲಕ ನೀವು ತಲುಪ್ಬೋದು. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಒಬ್ಬೊಬ್ಬ ಹುಡುಗರು ಇವತ್ತು ಹುಡುಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ, ತುಂಬ ಜನ ಮಾಡ್ತಿದ್ದಾರೆ ಪಾಪ. ನಾನು ನೋಡಿದ್ದೀನಿ ಹಾನೆಸ್ಟಾಗಿ ಅವರೇ ವೀಡಿಯೋಗಳು ಮಾಡ್ತಾರೆ, ಅವರೇ 4 ಜನಕ್ಕೆ ಹೇಳ್ತಾರೆ. ನಾನು ಹೇಳಿದ್ನಲ್ಲ, ಒಬ್ರು ಆಫೀಸಲ್ಲಿ ಕೂತ್ಕೊಂಡು ಅವರೇ ಒಂದಷ್ಟು ಜನಕ್ಕೆ ಕೇಳದೇ ಇರಲಿ ಫೋರ್ಸ್ ಮಾಡಿ ಹೇಳ್ತಾರೆ. ಇಂಥವರು ತುಂಬ ಜನ ಇದ್ದಾರೆ. ಸೊ ಅಂಥವ್ರು ಜಾಸ್ತಿ ಜನ ಆಗೋಗ್ಬಿಟ್ರೆ ಅದ್ಭುತ ಆಗೋಗ್ಬಿಡುತ್ತೆ ಅಂತ ಅಷ್ಟೇ. ಅದೇ ನೀವು ಹೇಳ್ದಂಗೆ, ನೀವು ಅದನ್ನು ಬಿಟ್ಟು ನಾನು ಇನ್ನೇನೋ ಮಾಡಬೇಕಂತ ನೀವು ಇವತ್ತು MLA ಮಿನಿಸ್ಟ್ರೋ MP ಆಗ್ಬೋದಿತ್ತು ಆರಾಮಾಗಿ, ಅವಕಾಶಗಳಿತ್ತು. ಆದರೆ ಅದರ ಆಚೆಗೆ ನಾನೊಂದು ಆಲೋಚನೆಯನ್ನು ಜನರಿಗೆ ತಲುಪಿಸಬೇಕು ಅಥವಾ ಆ ಮೂಲಕ ಏನೋ ಒಂದು ಮಾಡಬೇಕಂತ ಪ್ರಯತ್ನ ಪಡ್ತೀರಿ. ಸರ್, ಇದರ ಆಚೆಗೆ ನನ್ನೊಂದು ಕೊನೆ ಪ್ರಶ್ನೆ ಅಂದರೆ, ಇತ್ತೀಚಿನ ಅಂದರೆ ರಾಜಕಾರಣ ನೋಡಿದಾಗ ಅಥವಾ ನಮ್ಮ ರಾಜಕಾರಣಿಗಳ ಯೋಚನೆ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ಫ್ಯೂಚರ್ ಬಗ್ಗೆ ಇವ್ರು ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ ನಿಮ್ಮ ಥಾಟ್ಸ್ ಏನು ಅದಕ್ಕೆ ಸಂಬಂಧಪಟ್ಟಾಗೆ? ಅಂದರೆ ಇತ್ತೀಚೆಗೆ ಒಂದಷ್ಟು ಕ್ರೈಸಿಸ್ಗಳನ್ನು ನೋಡಿದ್ವಿ ನಾವು, ಏನೇನು ಆಯ್ತು ಅದನ್ನು ನಾನು ಏನೋ ಅವ್ರು ಮಾಡಿಲ್ಲ ಇವ್ರು ಮಾಡ್ತಿಲ್ಲ ಅಂತ ಹೇಳೋದಿಲ್ಲ. ನನ್ನ ಅಭಿಪ್ರಾಯ ಯಾಕಂದರೆ ಬಿಕಾಸ್ ಅವ್ರು ಯಾರು ಮಾಡಿಲ್ಲ ಅಂತಲ್ಲ, ನನಗನ್ಸೋದು ಅದು ಬೇಕು ಅಂತ. ಆ್ಯಕ್ಚುಲಿ ಏನಂದರೆ ತುಂಬ ಫ್ಯೂಚರ್ ಥಿಂಕ್ ಮಾಡೋವಂಥವ್ರೇ ಬರಬೇಕಿಲ್ಲಿ. ಅಂಥ ವಿಚಾರವಂತರಿಗೆ ಅದೆಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ. ಮೇಲ್ಮನೆ ಕೆಳಮನೆ ಯಾಕೆ ಮಾಡಿದ್ದಾರೆ ಅಲ್ಲಿ ವಿಚಾರವಂತರು ಬಂದು ಇದೆಲ್ಲ ಡಿಸ್ಕಸ್ ಮಾಡಿ ಅವ್ರಿಗೆ ಕೊಡಬೇಕು. ಸೈಂಟಿಸ್ಟ್ಗಳು, ಏನೋ ಫಿಲಾಸಫರ್ಸು, PhD ಮಾಡಿರೋವಂಥವ್ರು, ಇವರೆಲ್ಲ ಸೇರಿ ಏನಾಗ್ಬೋದು ಫ್ಯೂಚರು, ನಮ್ಗೆ ಯಾವ್ಯಾವ ರೀತಿ ಕ್ರೈಸಿಸ್ ಬರ್ಬೋದು, ನೇಚರ್ನ ಹೆಂಗೆ ಸೇವ್ ಮಾಡಬೇಕು, ಕೆರೆಗಳನ್ನ ಹೆಂಗೆ ಸೇವ್ ಮಾಡಬೇಕು, ಏನು ಹೇಳಿ ಏನೋ ಜಾಬ್ಸ್ಗಳನ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು, ಇವೆಲ್ಲ ತುಂಬ ವಿಚಾರವಂತರು ಇದ್ದಾರೆ ಈ ದೇಶದಲ್ಲಿ ಅಲ್ವಾ. ಇವೆಲ್ಲ ಸೆಟಪ್ಪು ಇದೆ. ಅದನ್ನ ಏನಾಗ್ಬಿಟ್ಟಿದೆ, ರಾಜಕೀಯ ಆಗಿ ಕೊನೆಗೆ ಅಲ್ಲಿ ಯಾರ್ಯಾರೋ ಕೂತ್ಕೊತಾ ಇದ್ದಾರೆ. ಏನು ಹೇಳಿ, ಯಾರೋ ಫೇಮಸ್ ವ್ಯಕ್ತಿ ತೊಗೊಂಡಾಗ ಅಲ್ಲಿ ಕೂರಿಸ್ತಾರೆ, ಅವ್ರು ಹೋಗೋದೇ ಇಲ್ಲ ಆ್ಯಕ್ಚುಲಿ. ಅಲ್ಲ, ಇಲ್ಲಿ ಟಿಕೆಟ್ ಸಿಗ್ದವ್ರು ಅಲ್ಲಿ ಹೋಗ್ತೀರ ಅಷ್ಟೇ. ಅದೇ ಏನೇನೋ ಆಗ್ತಾ ಇದೆ, ಅದು ಬಿಟ್ಬಿಡಿ, ಅದೆಲ್ಲ ನಿಮ್ಗೆ ಗೊತ್ತಿರೋದೆ. ಹಂಗಂತ ಇಲ್ಲವೂ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಖಂಡಿತ ಇದ್ದಾರೆ. ಬಟ್ ಅದೆಲ್ಲ ಆಗಬೇಕು, ಪ್ರಾಪರಾಗಿ ಆಗಬೇಕು. ಅದು ನಾವು ಫ್ಯೂಚರ್ ಯೋಚನೆ ಮಾಡಿಲ್ಲ ಕಷ್ಟ. ಇವತ್ತು ನಾವು ಚೈನಾ ಬಗ್ಗೆ ಅಷ್ಟು ಮಾತಾಡ್ತೀವಿ, ಹೊಗಳ್ತೀವಿ. ಯಾಕೆ ಹೇಳಿ, ಅವ್ರು ಅಷ್ಟು ಫ್ಯೂಚರಿಸ್ಟಿಕ್ ಆಗಿದ್ದಾರೆ ಅವರು. ಏನು ಹೇಳಿ, ಒಂದು ಮಿಸೈಲ್ ಅದು ಇದು ಡ್ರೋನ್ಸ್ಗಳು ಅದು ಇದು ರೆಡಿ ಮಾಡ್ಕೊಂಡಿದ್ದಾರೆ. ವೆರಿ ಚೀಪ್ ಡ್ರೋನ್ಸು ಎಷ್ಟು ಎಫೆಕ್ಟಿವ್ ಆಗಿದೆ, ವಾರಲ್ಲಿ ಎಷ್ಟು ಇದಾಗುತ್ತೆ. ಆಮೇಲೆ ಏನೋ ರಿಸರ್ವ್ಸು, ಆಯಿಲ್ ರಿಸರ್ವ್ಸ್ಗೆ ಏನೇನು ಮಾಡಿದ್ದಾರೆ ಅವರು, ಏನೋ ಒಂದು ಸನ್ನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಸಿಟಿಗಳು ನೋಡಿದಾಗ, ನೀವು ಆ ಮೆಟ್ರೋ ಸ್ಟೇಷನ್ ನೋಡಿದಾಗ, ಆ ಎಲೆಕ್ಟ್ರಿಕ್ ಕಾರ್ಗಳು ನೋಡಿದಾಗ ವಾವ್ ಅನ್ಸುತ್ತಲ್ವಾ. ಹೌದು, ನಾನು ಏನೇ ಹೇಳಿದ್ರು ಕೂಡ ಮತ್ತೆ ನಮ್ಮಲ್ಲಿ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಆಗಿದ್ದಾವೆ, ಇಲ್ಲೂ ಆಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾವು ಯಾವ ಮಟ್ಟಿಗೆ ಬೆಳಿಬೇಕು ಅಂದರೆ, ಜಾಬ್ಸ್ಗಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಜಾಬ್ ಕ್ರಿಯೇಷನ್ಸ್ಗೆ. ನೆಕ್ಸ್ಟ್ ಎಜುಕೇಷನ್ ಹೆಂಗೆ ಚೇಂಜ್ ಆಗ್ಬೋದು, ಎಲ್ಲ ಬರ್ತಾ ಇದೆ. ಸ್ಕಿಲ್ ಎಜುಕೇಷನ್ ಯಾವ ಲೆವೆಲ್ಗೆ ಆಗ್ತಾ ಇದೆ, ಟ್ರೈ ಮಾಡಿದ್ದಾರೆ, ಅದನ್ನ ಎಷ್ಟು ಇದಾಗ್ತಾ ಇದೆ, ಯಾವ ಥರ ನಾವು ಬದಲಾವಣೆ ಮಾಡ್ಕೊತ ಇದ್ದೀವಿ, ಇಂಥ ವಿಷಯಗಳೇ ಆಗಬೇಕಲ್ಲ ಇವರು ದೇಶದಲ್ಲಿ. ಹೌದು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ಸಾಕಷ್ಟು ವಿಚಾರ ಚರ್ಚೆ ಮಾಡಿದ್ರಿ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಇಲ್ಲಿವರೆಗೆ ನಮ್ಮ ಜೊತೆಗೆ ಉಪೇಂದ್ರ ಅವರಿದ್ದರು. ಇನ್ನೇನು ಹೇಳೋಕ್ಕೆ ಬಾಕಿ ಇಲ್ಲ, ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ. ಅಂದರೆ ವೈಯಕ್ತಿಕವಾಗಿ ನನ್ನ ವಿಚಾರ ಹೇಳೋದಾದರೆ, ನಾನು ಇವ್ರನ್ನ ಮಾತನಾಡ್ಸೋಕ್ಕೆ ಬರೋಕ್ಕೂ ಮುನ್ನ ನನ್ನ ತಲೆಯಲ್ಲಿ ಅಂದರೆ ಬೇರೆ ಏನೇನೋ ಇಟ್ಕೊಂಡು ಬಂದಿದ್ದೆ. ಇತ್ತೀಚೆಗೆ ಒಂದು ಕಡೆ ಸಿಕ್ಕಿದ್ರು ಅವರು, ಅಲ್ಲಿ ಸಿಕ್ತಾಗಲೂ ನಾನು ಅದನ್ನೇ ಮತ್ತೆ ಅವ್ರಿಗೆ ಹೇಳ್ತಾ ಇದ್ದೆ. ಬಟ್ ಇವತ್ತು ಒಂದು ಹಂತಕ್ಕೆ ಕ್ಲಾರಿಟಿ ಸಿಕ್ತು. ಬಟ್ ವೈಯಕ್ತಿಕವಾಗಿ ನಾನು ಹೇಳೋದಾದರೆ, ನನ್ನ ಥಾಟ್ಸ್ ಇನ್ನೂ ಅವ್ರ ಸಮೀಪಕ್ಕೆ ಬರೋಕ್ಕೆ, ನನ್ನಂಥವ್ರು ಸಮೀಪಕ್ಕೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಅಂದರೆ ನಾವು ಇನ್ನೇನೋ ಆಲೋಚನೆ ಮಾಡ್ತಿದ್ದೀವಿ, ಓಕೆ ಇವ್ರು ಬೇಗ ಬರಲಿ ಅಂತ ಹೇಳಿ. ಬಟ್ ಇವ್ರು ಹೇಳ್ತಾ ಇರೋದು ಬೇರೆ. ನೋಡೋಣ, ಅದನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಪಡೋಣ. ಇವತ್ತಾಗದೇ ಇದ್ರೂ ಮುಂದೊಂದು ದಿನ ಈ ಸಮಾಜ ಬದಲಾಗಲಿ ಅನ್ನುವಂಥ ಬೈಕೇನು ವ್ಯಕ್ತಪಡಿಸೋಣ.